ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಆಸ್ತ್ರ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿ, ಶ್ವಾನಗಳ ಸರ್ವೆಯಲ್ಲೂ ಹಗರಣವೇ. ಬೀದಿ ನಾಯಿಗಳ ಹಾವಳಿಯಿಂದ ಎಚ್ಚೆತ್ತ ಪಾಲಿಕೆ. ಮಂಗಳೂರಿನಲ್ಲೇ ಮೊದಲ ಬಾರಿಗೆ ಶ್ವಾನ ಸಮೀಕ್ಷೆ. ಪಾಲಿಕೆ ವ್ಯಾಪ್ತಿಯ 60 ವಾರ್ಡ್ಗಳಲ್ಲಿ ವೈಜ್ಞಾನಿಕ ಶ್ವಾನ ಸಮೀಕ್ಷೆ. ಪಾಲಿಕೆ ವ್ಯಾಪ್ತಿಯಲ್ಲೇ 53,000 ನಾಯಿಗಳಿರುವ ವಿವರ ಲಭ್ಯ. 2 ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ನಡೆಯುವ ಶ್ವಾನ ಸಮೀಕ್ಷೆ. ಕೇಂದ್ರ ಸರ್ಕಾರದ ಡಾಗ್ ರೂಲ್ಸ್ 2023 ಕಾಯ್ದೆ ಪ್ರಕಾರ ನಡೆದ ಸರ್ವೆ. ಪ್ರಾಣಿಗಳ ಕ್ರೌರ್ಯ ತಡೆ ನಿಯಮದಂತೆ ಶ್ವಾನ ಕಲ್ಯಾಣ ಸಮಿತಿ ರಚನೆ. ಬೀದಿ ನಾಯಿ ಹಾವಳಿಯಿಂದ ಎಚ್ಚೆತ್ತುಕೊಂಡ ಪಾಲಿಕೆ. ಮಂಗಳೂರು ಮಹಾನಗರ ಪಾಲಿಕೆಯು ಮೊದಲ ಬಾರಿಗೆ ವ್ಯಾಪ್ತಿಯ 60 ವಾರ್ಡ್ಗಳಲ್ಲಿ ವೈಜ್ಞಾನಿಕ ಶ್ವಾನ ಸಮೀಕ್ಷೆ ನಡೆದಿದ್ದು, ಕೇವಲ 3 ದಿನಗಳಲ್ಲಿ ಈ ಕಾರ್ಯ ಪೂರ್ಣಗೊಂಡಿದೆ. ಒಟ್ಟು 53,000 ನಾಯಿಗಳಿರುವ ವಿವರವು ಲಭ್ಯವಾಗಿದೆ. ಇದು ಆಶ್ಚರ್ಯ ಅಂತ ಅನ್ಸಿದ್ರೂ ಕೂಡ ಪಾಲಿಕೆ ದಾಖಲೆಗಳ ಪ್ರಕಾರ ಇದು ಸತ್ಯ. ಕೇಂದ್ರ ಸರ್ಕಾರದ ಡಾಗ್ ರೂಲ್ಸ್ 2023 ಕಾಯ್ದೆ ಪ್ರಕಾರ 2 ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಶ್ವಾನ ಸಮೀಕ್ಷೆ ಮಾಡಲೇಬೇಕು. ಈ ಬಾರಿಯ ಸಮೀಕ್ಷೆ ನಡೆದಿರುವುದು 2025 ಫೆಬ್ರವರಿ 11ರಿಂದ ಫೆಬ್ರವರಿ 14ರವರೆಗೆ, ಅಂದರೆ ಬರೀ 3 ದಿನ. ಅದು 60 ವಾರ್ಡ್ಗಳಲ್ಲಿ. ಪಾಲಿಕೆ, WVS ಹಾಗೂ ಆನಿಮಲ್ ಕೇರ್ ಟ್ರಸ್ಟ್, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಗಳ ಸಹಯೋಗದಲ್ಲಿ ಈ ಗಣತಿ ನಡೆದಿದೆ. ಬಳಸಿದ್ದು WVS ಅಭಿವೃದ್ಧಿಪಡಿಸಿದ ಆ್ಯಪ್. ಮಂಗಳೂರು ನಗರದ 60 ವಾರ್ಡ್ಗಳಲ್ಲಿ 53,384 ಬೀದಿ ನಾಯಿಗಳು ಇದೆ ಎಂಬುದಾಗಿ ವರ್ಲ್ಡ್ ವೈಡ್ ವೆಟರ್ನರಿ ಸರ್ವಿಸ್ ಅಂದರೆ WVS ಸಂಸ್ಥೆ ವರದಿ ಮಾಡಿದೆ. ಈ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗಡಿ ಸರ್. ಇವರಿಗೆ ಮೊದಲನೇದಾಗಿ ನಮಸ್ಕಾರ ಸರ್. ಇವಾಗ ಯಾವುದಾದ್ರೂ ಒಂದು ಸಮಸ್ಯೆ ಅಂತ ಬಂದರೆ, ಇವಾಗ ನೀರಿನ ಸಮಸ್ಯೆ ಆಗಿರ್ಬೋದು, ಮಳೆಗಾಲ ಬಂದಾಗ ಇವಾಗ ರೋಡಿನ ಸಮಸ್ಯೆ ಆಗಿರ್ಬೋದು, ಕೆಲವಷ್ಟು ರಸ್ತೆದು, ನೀರ್ದು, ಇನ್ನೇನೇನು ಒಳಚರಂಡಿ ವ್ಯವಸ್ಥೆ ಸಮಸ್ಯೆಗಳನ್ನೆಲ್ಲ ನಾವು ಮಂಗಳೂರು ಮಹಾನಗರ ಪಾಲಿಕೆಗೆ ಕೊಟ್ಟರೆ ಅದನ್ನು ರಿಪೇರಿ ಮಾಡೋದೆಲ್ಲ ಎಷ್ಟೋ ದಿನ ಕಳೆದಿರೋದನ್ನ ನಾವು ನೋಡಿದ್ದೇವೆ. ಈ ನಾಯಿ ಸರ್ವೆನ ಖಾಲಿ 3 ದಿನದಲ್ಲಿ ಮಾಡಿದ್ದಾರೆ ಅನ್ನೋದು ಇವಾಗ ನಮಗೆ ಬಂದಿರುವಂತಹ ವರದಿ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದು ಸಾಧ್ಯನಾ? ನೋಡಿ, ವಾಸ್ತವವಾಗಿ ಏನಂತ ಹೇಳಿದರೆ, ಈ ಬೀದಿ ನಾಯಿಗಳ ಸರ್ವೆಯನ್ನು ಮಹಾನಗರ ಪಾಲಿಕೆ ಮಾಡಲೇ ಇಲ್ಲ. ಆದರೆ ಒಂದು NGO ಸಂಸ್ಥೆ ಮಹಾನಗರ ಪಾಲಿಕೆಯ ನೋಡಲ್ ಏಜೆನ್ಸಿಯಾಗಿ ಈ ಬೀದಿ ನಾಯಿಗಳ ಸರ್ವೆಯನ್ನು ಮಾಡಿದೆ. ಆ ಸಂಸ್ಥೆಗೆ ಮಹಾನಗರ ಪಾಲಿಕೆ ದುಡ್ಡು ಕೊಟ್ಟಿದೆ. ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಲ್ಲಿ ಒಟ್ಟಾರೆಯಾಗಿ ನಾವು ಸರ್ವೆ ಮಾಡಿದ್ದೇವೆ. ವೈಜ್ಞಾನಿಕ ರೀತಿಯಲ್ಲಿ ಸರ್ವೆ ಮಾಡಿದ್ದೇವೆ. ಇಷ್ಟು 54,000 ಚಿಲ್ಲರೆ 53,000 ಬೀದಿ ನಾಯಿಗಳಿವೆ. ಆದ್ದರಿಂದಾಗಿ ಆ ಸರ್ವೆಯನ್ನು ನೀವು ಒಪ್ಕೊಳ್ಬೇಕು, ನಮ್ಮ ದುಡ್ಡನ್ನು ಕೊಡಬೇಕು ಅಂತೇಳಿ ಪಾಲಿಕೆ ಅಧಿಕಾರಿಗಳು ಅವರವರ ಕಮಿಷನ್ ಅನ್ನು ತಗೊಂಡು ದುಡ್ಡು ಪೇ ಮಾಡಿದ್ದಾರೆ. ಇದು ವಾಸ್ತವ, ಇದರಲ್ಲಿ ಡೌಟ್ ಏನಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ಅವರ ಪಾಲಿನ ಕಮಿಷನ್ ಅನ್ನು ಕಿತ್ತುಕೊಳ್ಳದೆ ಯಾವುದೇ ಬಿಲ್ಲನ್ನು ಪಾಸ್ ಮಾಡುವುದಿಲ್ಲ. ಈ ನಾಯಿಗಳನ್ನು ತಂದು ನೀವು ಇಲ್ಲಿ ನಿಲ್ಲಿಸಿ ಅಂತ ಕೇಳುವವರು ಅಂತ ಅಧಿಕಾರಿಗಳು ಇದ್ದಾರೆ. ಅಷ್ಟು ನಾಯಿಗಳನ್ನು ತಂದು ಇಲ್ಲಿ ನಿಲ್ಲಿಸಿ ನಾವು ಲೆಕ್ಕ ಮಾಡ್ತೇವೆ ಅಂತ, ಇಲ್ಲದ್ರೆ ನಿಮಗೆ ಬಿಲ್ ಪಾಸ್ ಮಾಡೋದಿಲ್ಲ ಅಂತೇಳಿ ಹಾಗೆ ಕೇಳುವ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತ ಏನಿಲ್ಲ. ಆದರೆ ಈ ನಾನ್ ಗೆಜೆಟೆಡ್ ಆರ್ಗನೈಸೇಷನ್ಸ್ ಏನಿದೆ, ಅವರು ಇಂಥ ಉದ್ದೇಶಕ್ಕಾಗಿಯೇ ಕಾದುಕೊಂಡಿರುವಂತಹ ಕೆಲವೊಂದು ಸಂಸ್ಥೆಗಳಿವೆ. ಈಗ ಇದು ಅನಿಮಲ್ ಕೇರ್ ಟ್ರಸ್ಟ್ ಅಂತ ಹೇಳಿ ಒಂದು ಸಂಸ್ಥೆ ಮಾಡಿರುವಂಥದ್ದು. ಅವರು ಮಾಡಿದಂತಹ ಲೆಕ್ಕವನ್ನು ಮಹಾನಗರ ಪಾಲಿಕೆ ಒಪ್ಪಿದೆ. ಅವರಿಗೆ ಎಷ್ಟು ಕೊಡಬೇಕು ಅದನ್ನು ಕೊಟ್ಟಿದೆ. ಇವರಿಗೆ ಎಷ್ಟು ಬರಬೇಕಿದ್ದ ಅದನ್ನು ಬಂದಿದೆ. ಈ ರೀತಿಯಾಗಿ ಮುಗಿದಿದೆ. ಇದರಿಂದ ನಾಯಿಗಳ ಉದ್ಧಾರ ಏನಾದಾಗ್ತದ? ಇಲ್ಲ. ಜನರಿಗೆ ಇರುವಂತಹ ಸಮಸ್ಯೆಗಳೇನಾದ್ರೂ ಪರಿಹಾರ ಆಗುತ್ತಾ? ಇಲ್ಲ. ಬೀದಿ ನಾಯಿಗಳ ಕಾಟ ಅದೇ ರೀತಿ ಇರ್ತದೆ. ನಿಮಗೆ ಬೀದಿ ನಾಯಿಗಳು ಅಂತ ಹೇಳಿದರೆ ಏನು ಅಂತ, ಯಾವುದಾದ್ರೂ ಮನೆಯಲ್ಲಿ ಸಾಕಿದ ನಾಯಿಗಳನ್ನು ನೀವು ಸಾಕು ನಾಯಿ ಅಂತ ಹೇಳ್ತೀವಿ. ಅದೇ ಆ ನಾಯಿಯನ್ನು ನೀವು ಬೀದಿಗೆ ಬಿಟ್ಟರೆ ಅದು ಬೀದಿ ನಾಯಿ ಆಗ್ತದೆ. 3-4 ಮರಿ ಇಟ್ಟಿತ್ತು ಅಂತ ಆದ್ರೆ ಅದನ್ನು ತಗೊಂಡೋಗಿ ಬೀದಿಗೆ ಬಿಡ್ತಾರೆ. ಅದು ಬೀದಿ ನಾಯಿ ಆಗ್ತದೆ. ಆ ಬೀದಿ ನಾಯಿ ಏನು ಮಾಡ್ತದೆ ಅಂತ ಹೇಳಿದ್ರೆ, ಯಾರ್ಯಾರ ಮನೆಯ ಬಾಗಿಲಿಗೆ ಹೋಗ್ತದೆ,
ಅವರೇನಾದ್ರು ಕೊಟ್ಟದನ್ನು ತಿಂತದೆ, ಇಲ್ಲದ್ರೆ ಎಲ್ಲಾದರೂ ಕಿತ್ಕೊಂಡು ತಿಂತದೆ, ಕೊಟ್ಟರೆ ತಿಂತದೆ, ಈ ರೀತಿಯಾಗಿ ಇರ್ತದೆ. ಅದು ಒಮ್ಮೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಈ ಸಾರ್ವಜನಿಕರಿಗೆ, ನಡ್ಕೊಂಡು ಹೋಗೋರಿಗೆ, ಪಾದಚಾರಿಗಳಿಗೆ ತೊಂದರೆ ಉಂಟು ಮಾಡ್ತದೆ, ಕಚ್ಚುವಂಥ ಪ್ರಯತ್ನ ಮಾಡ್ತದೆ. ಸಣ್ಣ ಸಣ್ಣ ಮಕ್ಕಳು ರಸ್ತೆಯಲ್ಲಿ ಹೋಗಲಿಕ್ಕೆ ಹೆದರಿಕೆ ಆಗುವಂಥ ಪರಿಸ್ಥಿತಿಯಲ್ಲಿ ಇರ್ತದೆ. ಆದರೆ ಅದು ಯಾಕೆ ಆಗ್ತದೆ ಅಂತ ಹೇಳಿದರೆ, ಈ ನಾಯಿಗಳಿಗೆ ಈ ಹಸಿ ಮಾಂಸ, ಹಸಿ ತರಕಾರಿ, ಹಸಿ ಇದನ್ನೆಲ್ಲ ಕೊಡುವಂಥದ್ದು. ನೀವು ಯಾವುದಾದ್ರೂ ಒಂದು ಚಿಕನ್ ಅಂಗಡಿಯ ಬಾಗಿಲಿಗೆ ಹೋಗಿ, ಯಾವುದಾದ್ರೂ ಒಂದು ಮಾಂಸದ ಅಂಗಡಿ ಬಾಗಿಲಿಗೆ ಹೋಗಿ, ಅವರು ಅದರ ವೇಸ್ಟೇಜ್ ಅಂತ ಅದಕ್ಕೆ ಹಾಕ್ತಾರೆ. ಅದು ಅದಕ್ಕೆ ರಕ್ತದ ರುಚಿ ಸಿಗುತ್ತೆ. ನೀವು ಮನೆಯಲ್ಲಿ ಸಾಕಿದ ನಾಯಿಗಳಂತಾದರೆ ನೀವು ಅದಕ್ಕೆ ಫುಡ್ ಕೊಡ್ತೀರಿ. ಚಿಕನ್ ಆದರೂ ಮಟನ್ ಆದರೂ ನೀವು ಬೇಯಿಸಿದ ಮಾಂಸವನ್ನೇ ಕೊಡ್ತೀರಿ. ಆಗ ಅದಕ್ಕೆ ರಕ್ತದ ರುಚಿ ಸಿಗುವುದಿಲ್ಲ. ಆದ್ದರಿಂದ ಅದು ರಕ್ತಕ್ಕೆ ಬಾಯಿ ಹಾಕುವುದಿಲ್ಲ. ಯಾವಾಗ ಇದು ರಕ್ತಕ್ಕೆ ಬಾಯಿ ಹಾಕ್ತದ ಆಗ ಅಂತಹ ನಾಯಿಗಳನ್ನು ಹರಣ ಮಾಡಬೇಕು ಅಂತ ಇರುವಂಥದ್ದು. ಹರಣ ಮಾಡಬಾರ್ದಂತ ಏನಿಲ್ಲ. ಆದರೆ ಬೀದಿ ನಾಯಿಗಳನ್ನು ನೀವು ಕೊಲ್ಲುವಂಥದ್ದು ಅಪರಾಧ. ಅದರ ಮೇಲೆ ಕ್ರೌರ್ಯ ತೋರಿಸುವುದು ಸಹ ಅಪರಾಧ ಅಂತ ಹೇಳಿದರೆ, ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಮೇನಕಾ ಗಾಂಧಿ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಪ್ರಾಣಿ ಪಕ್ಷಿ ಈ ರೀತಿಯಾಗೆಲ್ಲ ಪ್ರೀತಿ ಜಾಸ್ತಿ. ಅವರು ಇದರ ಬಗ್ಗೆ ಒಂದು ಕಾನೂನು ತಂದು ಅದನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ಒಂದು ಇದು ಬಂದರು. ಅದಕ್ಕೆ ಕೆಲವು ರೂಲಿಂಗ್ಗಳು ಬಂತು. ಆ ಕಾರಣಕ್ಕಾಗಿ ಪ್ರತಿ ಜಿಲ್ಲೆಯಲ್ಲೂ ಸಹ ಯಾವ್ಯಾವುದು ಮಹಾನಗರ ಪಾಲಿಕೆ ಇದೆ, ಯಾವ್ಯಾವುದು ಪುರಸಭೆಗಳಿವೆ ಅಂತ ಸ್ಥಳೀಯ ಸಂಸ್ಥೆಗಳಿವೆ, ಆ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳಿಗಾಗಿಯೇ ಒಂದು ಪ್ರತ್ಯೇಕವಾದ ವ್ಯವಸ್ಥೆ ಮಾಡಬೇಕು. ಮತ್ತು ಅದನ್ನು ಕೊಲ್ಲಬಾರ್ದು. ನೀವು ಈಗ ಬೀದಿ ನಾಯಿಗಳನ್ನು ಹಿಡಿಬೇಕು ಅನ್ನೋದು ಅದಕ್ಕೂ ಒಂದು ಕಾಂಟ್ರಾಕ್ಟ್ ಇದೆ. ಒಂದು ನಾಯಿಗೆ 50 ರೂಪಾಯಿ, ಹೆಣ್ಣಾದರೆ 100 ರೂಪಾಯಿ, ಗಂಡಾದರೆ 50 ರೂಪಾಯಿ, ಈ ರೀತಿ ಒಂದು ಕಾಂಟ್ರಾಕ್ಟ್ ಇದೆ. ಬೀದಿ ನಾಯಿ ಹಿಡಿಯೋರು ಇದ್ದಾರೆ. ಅವರು ಹಿಡಿದು ಆ ನಾಯಿಯನ್ನು ಕೊಂಡೋಗಿ ಪಚ್ಚನಾಡಿಯಲ್ಲಿ ಇಟ್ಟು ಅದರ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿ ಎಲ್ಲಿಂದ ಕೊಂಡೋಗಿದ್ದಾರೋ ಪುನಃ ಅಲ್ಲಿಗೆ ತಂದು ಬಿಡಬೇಕು. ಅಲ್ಲಿಗೆ ತಂದು ಬಿಡಬೇಕು. ಅವರು ಕೊಲ್ಲುವಾಗಿಲ್ಲ. ಅವರು ಕೊಲ್ಲುವಾಗಿಲ್ಲ. ಅದರಿಂದ ಏನಾಗುತ್ತೆ, ಅದಕ್ಕೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿದರೆ ಅದರ ವಂಶ ವೃದ್ಧಿ ಆಗುವುದಿಲ್ಲ, ಸಂತಾನೋತ್ಪತ್ತಿ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಅದನ್ನು ನಿಯಂತ್ರಣ ಆ ರೀತಿಯಲ್ಲಿ ಅದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ. ಇಲ್ಲ ಇದ್ದರೆ ನೀವು ಕೊಂದರೆ ಅದರ ವಿಷಯ ಮುಗಿತು. ಆ ರೀತಿ ಮಾಡಬಾರದು. ಯಾಕಂದರೆ ಒಂದು ಪ್ರಾಣಿ ಅಂತ ಆದ ಮೇಲೆ ಅದಕ್ಕೂ ಬದುಕುವ ಹಕ್ಕಿದೆ. ಅದರಿಂದಾಗಿ ಅದನ್ನು ಕೊಲ್ಲಬಾರ್ದು. ಅದರ ಬದಲಾಗಿ ನೀವು ಅದನ್ನು ನಿಯಂತ್ರಣ ಮಾಡೋದು ಹೇಗೆ ಅಂತ ಹೇಳಿದರೆ ಅದರ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಪುನಃ ಅಲ್ಲೇ ಬಿಡಿ. ಅದು ಕ್ರಮೇಣ ಏನಾಗ್ತದೆ ಅಂತ ಹೇಳಿದರೆ ಪ್ರಾಯ ಆದಾಗಲೇ ನಾಯಿ ಸತ್ತೋಗ್ತದೆ. ಆದ್ದರಿಂದಾಗಿ ಅದರ ಸಂಖ್ಯೆ ಕಡಿಮೆ ಆಗ್ತದೆ ಅಂತೇಳಿ. ಆದ್ದರಿಂದ ನೀವು ಪ್ರತಿ 2 ವರ್ಷಕ್ಕೊಮ್ಮೆ ಈ ಶ್ವಾನ ಸಮೀಕ್ಷೆ ಅಂತ ಮಾಡಬೇಕು ಎನ್ನುವುದು ರೂಲು, ಕೇಂದ್ರ ಸರ್ಕಾರದ ರೂಲು. ಅದಕ್ಕಾಗಿ ಕೇಂದ್ರ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡ್ತದೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ. ಆಗ ಏನು ಮಾಡ್ತದೆ, ನಾಯಿ ಫಂಡ್ ಬಂತು, ಈ ಫಂಡನ್ನು ನಾಯಿಯ ರೀತಿಯಲ್ಲಿ ತಿನ್ನುವುದು ಹೇಗೆ ಎನ್ನುವುದಕ್ಕೆ ಒಂದು ಪ್ಲ್ಯಾನ್ ರೆಡಿ ಆಗುತ್ತೆ ಅಧಿಕಾರಿ ವರ್ಗದಲ್ಲಿ. ಆಗ ಯಾವುದಾದ್ರೂ ಒಂದು NGO ಸಂಸ್ಥೆ ಅದಕ್ಕಾಗಿ ಕೂತ್ಕೊಂಡಿರ್ತದೆ. ಅವರೊಂದು ಟೆಂಡರ್ ಹಾಕ್ತಾರೆ. ಇದೆಲ್ಲ ಟೆಂಡರ್ ಪ್ರಕ್ರಿಯೆ ಮೇಲಕ್ಕೆ ನಡೆಯುವುದು. ಟೆಂಡರ್ ಆಗ್ತದೆ. ಅವರು ಹೇಳ್ತಾರೆ, ನಾವು ಒಂದು ನಾಯಿಯನ್ನು ನಾವು ಗಣತಿ ಮಾಡಲಿಕ್ಕೆ ನಾವು 2 ರೂಪಾಯಿ ಚಾರ್ಜ್ ಮಾಡ್ತೇವೆ ಅಂತ ಹೇಳಿ. ಕೆಲವರು 1 ರೂಪಾಯಿ 80 ಪೈಸೆ ಮಾಡ್ತೇವೆ ಅಂತ ಹೇಳ್ತಾರೆ. ಕೆಲವರು 1 ರೂಪಾಯಿ 60 ಪೈಸೆ ಮಾಡ್ತೇವೆ ಅಂತ ಹೇಳ್ತಾರೆ. ಅಂತಿದ್ದು ಯಾರು ಕಡಿಮೆ ಟೆಂಡರ್ ಹಾಕಿದ್ದಾರೆ ಅವರಿಗೆ ಟೆಂಡರ್ ಪಾಸ್ ಆಗುತ್ತೆ. ಅವರು 1-2 ದಿವಸ 3 ದಿವಸ ಆಗುವಾಗ ಒಂದು ಚಂದ ಮಾಡಿ ಒಂದು ಆ್ಯಪ್ ಯಾವುದೋ ಒಂದು ಸಂಸ್ಥೆ ಅಭಿವೃದ್ಧಿ ಆ ಆ್ಯಪ್ನ ಮೂಲಕ ಅದನ್ನು ಮಾಡಬೇಕಂತ ಇದೆ. ಅದೇ ಆ್ಯಪನ್ನು ಹಿಡಿದುಕೊಂಡು ಅವರದ್ದು ಲೆಕ್ಕ ಮಾಡ್ತಾರೆ. ವಾರ್ಡ್ ನಂಬರ್ 1, ಈ ವಾರ್ಡ್ನಲ್ಲಿ 10 ರಸ್ತೆಗಳಿವೆ. 10 ರಸ್ತೆಗಳಿವೆ. ಒಂದೊಂದು ರಸ್ತೆಯಲ್ಲಿ ನಮ್ಮ ಸಮೀಕ್ಷಾ ತಂಡ ಹೋದ ಸಂದರ್ಭದಲ್ಲಿ ಸ್ಥಳೀಯರ ಮಾಹಿತಿಗಳ ಪ್ರಕಾರ ಆ ವಾರ್ಡ್ನಲ್ಲಿ 9 ನಾಯಿಗಳಿವೆ. 9 ನಾಯಿಗಳಿವೆ ಅಂತೇಳಿ ಒಂದು ರಸ್ತೆ ಏನು ಮಾಡ್ತಾರೆ, ಮತ್ತೊಂದು ರಸ್ತೆಗೆ ಒಂದು 10 ನಾಯಿಗಳು ಇರ್ತಾರೆ, ಮತ್ತೊಂದು ರಸ್ತೆಗೆ 6 ನಾಯಿಗಳನ್ನು ಸೇರ್ತಾರೆ. ಒಟ್ಟಾರೆ ವಾರ್ಡ್ನಲ್ಲಿ 900 ಚಿಲ್ಲರೆ ನಾಯಿಗಳಿವೆ ಅಂತ ಒಂದು ಆ್ಯಪಲ್ಲಿ ಕೂತ್ಕೊಂಡು ಎಲ್ಲಿ ಅವರು ಕೂತಿದ್ದಾರೆ ಅಲ್ಲೇ ಜಾಗದಲ್ಲಿ ಕೂತ್ಕೊಂಡು ಸಮೀಕ್ಷೆ ಮಾಡೋದು. ನೀವು ವಾರ್ಡಿಗೆ ಹೋಗಿ ಸಮೀಕ್ಷೆ ಮಾಡೋದಲ್ಲ, ಮಾಡ್ತಾರೆ. ಅದೇ ರೀತಿ ಈ ಸಮೀಕ್ಷೆಯನ್ನು ಮಾಡಿದ್ದಾರೆ. ಅದರಲ್ಲಿ ಡೌಟು ಬೇಡ. ಯಾಕಂದರೆ ಯಾವುದೇ ವಾರ್ಡಿಗೂ ರೋಡಿಗೆ ಹೋಗಿ ನಾಯಿಗಳನ್ನು ಎನಿಸಿದವರಿಲ್ಲ.
ನಾಯಿಗಳನ್ನು ಎನಿಸಿದವರಿಲ್ಲ. ಮತ್ತೊಂದು ವಿಶೇಷ ಏನಂತ ಹೇಳಿದರೆ, ಯಾವುದೇ ಬೀದಿ ನಾಯಿಗಳು ಒಂದು ಏರಿಯಾದಲ್ಲಿ ಇದ್ದರೆ ಅದು ಅದೇ ಏರಿಯಾದಲ್ಲಿ ಇರ್ತದೆ. ಯಾಕಂತ ಹೇಳಿದರೆ ಆ ನಾಯಿಗಳಿಗೆ ಅಲ್ಲಿ ಆಹಾರ ಲಭ್ಯತೆಯ ಬಗ್ಗೆ ಮಾಹಿತಿಗಳಿರ್ತವೆ. ಆ ಪ್ರದೇಶಕ್ಕೆ ಬೇರೆ ಪ್ರದೇಶದ ನಾಯಿಗಳ ಬಂದರೆ ಇದು ಓಡಿಸ್ತವೆ, ಒಟ್ಟಾರೆ ಸೇರಿ ಹೋಗ್ತದೆ. ಯಾಕಂದರೆ ನಮ್ಮ ಊಟಕ್ಕೆ ಅದು ಬಂತು ಅಂತೇಳಿ ಆ ರೀತಿಯಾಗಿ ಅದು ಓಡಿಸ್ತೇವೆ. ಅದರಿಂದ ಬೀದಿ ನಾಯಿಗಳದ್ದು ಒಂದು ಸಂಘ ಇದೆ ಆಯಾ ವಾರ್ಡ್ನಲ್ಲಿ, ಅದು ಕ್ಲಬ್ ಅದರದ್ದು ಆ ರೀತಿ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಿಮಗೆ ಅದನ್ನು ಲೆಕ್ಕ ಮಾಡಲಿಕ್ಕೆ ಸುಲಭ ಅಂತ ಅನಿಸ್ಬೋದು. ಆದರೆ ಅದು ಒಂದೇ ಕಡೆಯಲ್ಲಿ ಇದ್ದರೂ ಸಹ ಅದು ಅನಿವಾರ್ಯ ಕಾರಣಗಳಿಗಾಗಿ ಅದು ಒಟ್ಟು ಸೇರುವುದು. ನೀವು ನಾಯಿಗಳಿಗೆ ಬೆದರಿಕೆ ಬಂದಂಥ ಸಂದರ್ಭದಲ್ಲಿ ಅದು ಒಟ್ಟು ಸೇರುವುದು. ನೀವು ಇಲ್ಲದ್ರೆ ಅದು ಸುಮ್ಮನೆ ಕೂತ್ಕೊಂಡಿರ್ತದೆ, ನಿಮಗೆ ಏನು ತೊಂದರೆ ಮಾಡೋದಿಲ್ಲ. ನೀವು ನಿಮ್ಮಷ್ಟಕ್ಕೆ ನಡ್ಕೊಂಡು ಹೋಗಿ ಅದು ಏನು ಮಾಡೋದಿಲ್ಲ. ನೀವು ನಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಅದಕ್ಕೆ ಏನಾದರೂ ಬೆದರಿಸುವಂತಹ ಪ್ರಕ್ರಿಯೆಗಳು ಕಂಡು ಬಂದರೆ ಮಾತ್ರ ಅದು ಬಗಳುವುದು. ಯಾವುದೇ ಪ್ರಾಣಿಗಳು, ಯಾವುದೇ ಸರೀಸೃಪಗಳು, ಯಾವುದೇ ಇದು ಮನುಷ್ಯರನ್ನು ಕಂಡರೆ ಹೆದರಿಯೇ ಬೊಗಳುವುದೇ ಹೊರತು ಕೋಪದಿಂದ ಬಗಳುವುದಲ್ಲ. ಯಾವುದೇ ವನ್ಯಜೀವಿಗಳಿರ್ಬೋದು, ಅದು ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಚಿರತೆ ಇರ್ಬೋದು, ಯಾವುದಾದ್ರೂ ಮನುಷ್ಯರ ಮೇಲೆ ದಾಳಿ ಮಾಡ್ತದಂತಾದರೆ ಅದಕ್ಕೆ ಹೆದರಿಕೆ ಆಗಬೇಕು. ಹಾವು ಸಹ ಅಷ್ಟೇ, ಅದಕ್ಕೆ ಹೆದರಿಕೆ ಆಗದೆ ಅದು ಎಡೆ ಎತ್ತುವುದಿಲ್ಲ, ಕಚ್ಚುವುದಿಲ್ಲ. ಅದನ್ನು ನೋಡಿ ನೀವು ಸುಮ್ಮನೆ ನಿಂತುಕೊಂಡ್ರೆ ಅದು ಅದರಷ್ಟಕ್ಕೆ ಸರಿದು ಹೋಗ್ತದೆ, ಅದು ತೊಂದರೆ ಮಾಡುವುದಿಲ್ಲ. ಎಲ್ಲ ಪ್ರಾಣಿಗಳಷ್ಟೇ. ಯಾಕಂದರೆ ಮನುಷ್ಯನಷ್ಟು ದೊಡ್ಡ ಅಪಾಯಕಾರಿ ಪ್ರಾಣಿ ಇಡೀ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾಕಂದರೆ ಅದು ಬುದ್ಧಿವಂತ ಪ್ರಾಣಿ, ಅದೇ ಬುದ್ಧಿವಂತ ಪ್ರಾಣಿ. ಅದರಿಂದಾಗಿ ಮನುಷ್ಯನಷ್ಟು ಅಪಾಯಕಾರಿ ಪ್ರಾಣಿಯೂ ಬೇರೆ ಇಲ್ಲ. ಅದರಿಂದ ಎಲ್ಲ ಪ್ರಾಣಿಗಳು ಮನುಷ್ಯ ಅಂದ ಕೂಡಲೇ ಹೆದರ್ತದೆ. ಹೆದರಿ ಮತ್ತೆ ಅದು ಸೆಲ್ಫ್ ಪ್ರೊಟೆಕ್ಷನ್ ಮಾಡಿಕೊಳ್ಳೇಬೇಕಲ್ಲ. ಆಗ ತನ್ನ ಏನು ಅಸ್ತ್ರಗಳಿವೆ, ಬುಸುಗುಟ್ಟುವುದಾಗಲಿ, ಬೊಗಳುವುದಾಗಲಿ, ಪಂಚುವುದಾಗಲಿ, ಯಾವುದಾದ್ರೂ ಇಲ್ಲಿ ಅದನ್ನು ಮಾಡೇ ಮಾಡ್ತದೆ. ಅದರಿಂದಾಗಿ ನಮಗೆ ನಾಯಿ ಅಂದ ಕೂಡಲೇ ನಮಗೊಂದು ಹೆದರಿಕೆ. ಮತ್ತೊಂದು ಹೆದರಿಕೆ ಏನು ಗೊತ್ತಾ, ನಾಯಿ ಕಚ್ಚಿದರೆ ಇಂದಿನ ಕಾಲದಲ್ಲಿ 14 ಇಂಜೆಕ್ಷನ್ ತಗೊಳ್ಬೇಕಿತ್ತು, ಅದು ಸಹ ಒಕ್ಕಳ ಸುತ್ತ. ಈಗ ಇಲ್ಲ, ಈಗ ಇಂಜೆಕ್ಷನ್ ರೇಟ್ ಜಾಸ್ತಿ ಆಗಿದೆ, ಸಿಂಗಲ್ ಇಂಜೆಕ್ಷನ್ಗೆ ಬಂದಿದೆ. ಈಗ ಇಂಜೆಕ್ಷನ್ ರೇಟ್ 2,000-3,000 ಇದೆ, ಸಿಂಗಲ್ ಇಂಜೆಕ್ಷನ್ಗೆ ಬಂದಿದೆ, ಆ್ಯಂಟಿ ರ್ಯಾಬಿಸ್ ಇಂಜೆಕ್ಷನ್ ಅಂತೇಳಿ. ಈಗ ನಾವು ಸಾಮಾನ್ಯವಾಗಿ ಡಾಕ್ಟರ್ಗಳು 400 ರೂಪಾಯಿ ಇಂಜೆಕ್ಷನ್ ಕೊಡ್ತಾರೆ. ಅದೇ ಹುಚ್ಚು ನಾಯಿ ಅಂತಾದರೆ ನೀವು ರೇಬಿಸ್ ಇಂಜೆಕ್ಷನ್ ತಗೊಳ್ಬೇಕಾಗ್ತದೆ. ಅದಕ್ಕೊಂದು 2-3 ಸಾವಿರ ಚಿಲ್ಲರೆ ಇಲ್ಲಿದೆ. ಅದು ಪ್ರಶ್ನೆ ಬೇರೆ. ನಾಯಿಗಳಿಗೆ ಹೆದರುವುದು ಅದಕ್ಕೆ, ಅದು ಹಾನಿ ಮಾಡ್ತದೆ, ಅದು ಕಚ್ಚುತ್ತದೆ, ಇದೆಲ್ಲ ಮಾಡ್ತದೆ. ಇದರಿಂದಾಗಿ ನಾವು ಟ್ರೀಟ್ಮೆಂಟ್ಗೆ ತಗೊಳ್ಬೇಕಾಗುತ್ತದೆ. ಇಲ್ಲದ್ರೆ ನಿಮಗೆ ಒಂದು ವೇಳೆ ಟ್ರೀಟ್ಮೆಂಟ್ ತಗೊಳ್ಳದಿದ್ದರೆ ನಿಮಗೆ ರೇಬಿಸ್ ಅಂತ ಕಾಯಿಲೆ ಬರುತ್ತೆ. ನೀವು ನಾಯಿಯಾಗಿ ಹುಚ್ಚು ನಾಯಿಯ ಥರ ನೀವೇ ವರ್ತಿಸ್ತೀರಿ. ಸಾಮಾನ್ಯವಾಗಿ ನೋಡಿದ್ದೇವೆ, ವೆಲ್ಲಾಕಿನ ಸೆಲ್ಗಳಲ್ಲಿ ನೋಡಿದ್ದೇವೆ ನಾವು ಆ ಪರಿಸ್ಥಿತಿ ಹೇಗೆ ಇರ್ತದೆ ಅಂತೇಳಿ. ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಿರ್ತದೆ. ಅದು ನೀವು ಬೇಕಾದ್ರೆ ಈಗಲೂ ಬೇಕಾದ್ರೆ ನೀವು ವೆಲ್ಲಾಕನಲ್ಲಿ ಸೆಲ್ ಇದೆ ಅದಕ್ಕಂತಲೇ. ಆ ಹುಚ್ಚು ನಾಯಿ ಕಚ್ಚಿ ಉಲ್ಬಣಗೊಂಡ ಸಂದರ್ಭದಲ್ಲಿ ಆ ಪೇಷಂಟ್ಗಳನ್ನ ತಂದು ಅಲ್ಲಿ ಹಾಕ್ತಾರೆ. ಅವ್ರು ಸಾಧಾರಣ 1 ವಾರ 2 ವಾರ ಅದೇ ಇದರಲ್ಲಿ ಬೊಬ್ಬೆ ಹಿಡ್ಕೊಂಡು ನಾಯಿಯಾಗೆ ಬೊಗಳ್ಕೊಂಡು ಇರ್ತಾರೆ. ಕೊನೆ ಹೋಗಿ ಅಲ್ಲೊಂದು ಟಾಯ್ಲೆಟ್ ಇದೆ, ಆ ಟಾಯ್ಲೆಟ್ಗೆ ಹೋಗಿ ಬಿದ್ದು ಸಾಯ್ತಾರೆ, ಪ್ರಾಣ ಬಿಡ್ತಾರೆ. ಈ ರೀತಿಯ ಪರಿಸ್ಥಿತಿ ಇದೆ. ಅದನ್ನು ನಾವು ಕಣ್ಣಾರೆ ನೋಡಿದೆವು. ಅದಕ್ಕೆ ಜನರು ಹೆದರೋದು ನಾಯಿಗೆ. ಆದ್ದರಿಂದ ನೀವು ನಾಯಿಯ ಸಂತಾನವನ್ನು ನಿಯಂತ್ರಿಸಬೇಕು, ಅದನ್ನು ಕಂಟ್ರೋಲ್ ಮಾಡಬೇಕು. ಆ ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆಗೆ ಏನಾದರೂ ಒಂದು ಲಾಭದ ಅಂಶಗಳು ಬೇಕು. ಅದಕ್ಕೆ ಬೇಕಾಗಿ ಇಂಥ ಒಂದು ಸಮೀಕ್ಷೆ ಮಾಡಬೇಕು. ಸಮೀಕ್ಷೆ ಮಾಡಿದ್ರೆ ನೀವು ಬಂದ ಅನುದಾನವನ್ನು ಹೇಗೆ ಖರ್ಚು ಮಾಡಿದಿರಿ ಅಂತಾಗ್ತದೆ. ನೀವು ಬಂದ ಅನುದಾನವನ್ನು ನೀವು ಖರ್ಚು ಮಾಡಿದ್ದಕ್ಕೆ ಲೆಕ್ಕ ಕೊಡಬೇಕಲ್ಲ. ನೀವು 1 ಲಕ್ಷ ರೂಪಾಯಿ ಅನುದಾನ ಬಂದಿದೆಪ್ಪ, ಆ 1 ಲಕ್ಷದ ಅನುದಾನವನ್ನು ನೀವು ಏನು ಮಾಡಿದ್ದೀರಿ ಎನ್ನುವುದನ್ನು ನೀವು ಯಾರು ಅನುದಾನ ಕೊಟ್ಟಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಕೊಟ್ಟಿದ್ದಾರೆ, ಆ ಸರ್ಕಾರಕ್ಕೆ ಲೆಕ್ಕ ಕೊಡಬೇಕು. ನೀವು ಲೆಕ್ಕ ಕೊಡದೇ ಇದ್ದರೆ ನಿಮಗೆ ಮುಂದಿನ ವರ್ಷದ ಅನುದಾನ ಬರೋದಿಲ್ಲ. ಇವತ್ತು ಸಹ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಹೇಳ್ತದಲ್ಲ, ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನ ಬರಲಿಲ್ಲ ಬಾಕಿ ಆಗಿದೆ. ಯಾಕಂದರೆ ಈ ಹಿಂದೆ ಬಂದಂಥ ಅನುದಾನದ ಲೆಕ್ಕವನ್ನೇ ಇವರು ಸರಿಯಾಗಿ ಕೊಟ್ಟಿಲ್ಲ. ಅದಕ್ಕೆ ಅಲ್ಲಿಂದ ಕೆಲವು ಕ್ಲಾರಿಫಿಕೇಶನ್ ಕೇಳಿದರೆ ಅದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಅದರಿಂದ 2ನೇ ಕಂತಿನ ಅನುದಾನ ಬರೋದಿಲ್ಲ. ಇದೇ ಪ್ರಶ್ನೆ ಇರೋದು. ಈಗ IMFನವರು ಮೊನ್ನೆ ಯುದ್ಧ ಆಯಿತು ಇಂಡೋ ಪಾಕ್ ಮಧ್ಯೆ. IMFನವರು ಪಾಕಿಸ್ತಾನಕ್ಕೆ
ಸಾಲ ಮೊದಲ ಕಂತು ಕೊಟ್ಟರು, ಈಗ ಎರಡನೇ ಕಂತು ರಿಲೀಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೊದಲನೇ ಕಂತನ್ನು ನೀವು ಏನು ಮಾಡಿದ್ರಿ ಅಂತ ಹೇಳಬೇಕು, ಅದ ನಂತರ ನಿಮ್ಗೆ ಎರಡನೇ ಕಂತು ಬರುವುದು. ಮನೆ ಕಟ್ಟುವಾಗಲೂ ಅಷ್ಟೇ, ನೀವು ಫೌಂಡೇಶನ್ ಹಾಕಿದ ಮೇಲೆ ಫೌಂಡೇಶನ್ನ ಭಾವಚಿತ್ರನ ತೆಗೆದು ಅದನ್ನು ಬ್ಯಾಂಕ್ ಕೊಡಬೇಕು, ಇಲ್ಲದ್ರೆ GPS ಅಪ್ಲೋಡ್ ಮಾಡಬೇಕು, ಈ ರೀತಿಯಾಗಿ ಮಾಡಬೇಕು. ನಮ್ಮ ಜೊತೆ ಇವಾಗ ಸಂಪರ್ಕದಲ್ಲಿ ಹನುಮಂತ್ ಕಾಮತ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ಸರ್, ಈಗ ನಾವು ಇವಾಗಲೇ ನೋಡಿದ್ದೀವಿ, ಮಂಗಳೂರು ಮಹಾನಗರ ಪಾಲಿಕೆ 3 ದಿನದಲ್ಲಿ ಒಂದು ಶ್ವಾನ ಸಮೀಕ್ಷೆಯನ್ನ ಮಾಡಿದೆ ಅಂತ ವರದಿ ಬಂದಿದೆ ಸರ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದು ಯಾರು ನಂಬಿಕೆ ಸಾಧ್ಯ ಇಲ್ಲದೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 60 ವಾರ್ಡ್ಗಳಿರುವಾಗ ಹೌದು, ದೊಡ್ಡ ಜಾಗದಲ್ಲಿ 3 ದಿವಸದೊಳಗೆ 3 ವಾರ್ಡ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾಕೆ ಹೇಳಿದ್ರೆ, ಇಷ್ಟು ದೊಡ್ಡ ಒಂದು ಪಾಲಿಕೆ ವ್ಯಾಪ್ತಿಯಲ್ಲಿ ಇವರು 3 ದಿವಸದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಹೇಳುವಂತದ್ದನ್ನು ಇವರು ವರದಿ ಕೊಡುವ ಮೊದಲ ಆಲೋಚನೆ ಮಾಡಬೇಕಿತ್ತು. ಯಾಕೆ ಹೇಳಿದ್ರೆ, ನಾವೊಂದು ಸುಳ್ಳು ಹೇಳಿದ್ರೆ ಅದು ನಂಬಲಿಕ್ಕೆ ಆಗುವಂತೆ ಇರಬೇಕು, ಸತ್ಯದ ತಲೆ ಮೇಲೆ ಹೊಡೆದಿರ್ಬೇಕು. 3 ದಿವಸದಲ್ಲಿ ಮಾಡಿದ್ದೇವೆ ಹೇಳಿದ್ರೆ ಇದೆಲ್ಲ ಅರ್ಥ ಇಲ್ಲ. ಎಂತ ಹೇಳಿದ್ರೆ, ಈ ಅವರ ತಲೆಯಲ್ಲಿ ಹೇಗೆ ಉಂಟು ಹೇಳಿದ್ರೆ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರುವ ಅಧಿಕಾರಿಗಳು ಮಂಗಗಳು ನಾವು ಯಾವುದೇ ಒಂದು ವರದಿಯನ್ನು ಕೊಟ್ಟರು ಒಪ್ಪಿ ತಗೊಂಡು ಇಡ್ತಾರೆ, ನಂತರ ನಮ್ಗೆ ವರದಿಗೆ ಎಷ್ಟು ಪೇಮೆಂಟ್ ಕೊಡಬೇಕು ಅದನ್ನು ತಗೊಳ್ಬಹುದು. ಈಗ ಇವರು ಕೊಟ್ಟ ವರದಿಯನ್ನು ನಾವು ಸರಿಯಾಗಿ ಆಲೋಚಿಸಿದ್ರೆ ಕೋಣೆಯಲ್ಲಿ ಕೂತುಕೊಂಡು ಒಂದು ಅನ್ಯಾಪಿಯಲ್ಲಿ ಲೆಕ್ಕ ಹಾಕಿದ್ರೆ ಇದೆ ಮೇಡಮ್. ಅದೇ ಸರ್, ಈಗ ಈ ತರ ವರದಿನ ಕೊಡೋದಕ್ಕಿಂತ ಮುಂಚೆ ಮಂಗಳೂರು ಮಹಾನಗರ ಪಾಲಿಕೆಯವರಿಗೆ ಅದ್ರದ ಬಗ್ಗೆ ಒಂದು ಸ್ವಲ್ಪನೂ ನಾಲೆಜ್ ಇರಲ್ವಾ, ಅಥವಾ ಯಾಕೆ ಈ ತರ ಒಂದು ಬೇಕಾಬಿಟ್ಟಿ ತರ ವರದಿನ ಕೊಡ್ತಾರೆ ಅಂತ? ನೋಡಿ, ಅದು ಅವರದ್ದು ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನಮ್ಮ ಇಲ್ಲಿ ಆಡು ಭಾಷೆಯಲ್ಲಿ ಒಂದು ಹೇಳ್ತಾರಲ್ಲ, ನಾನು ಹಾಕಿ ಲೆಕ್ಕ ಮಲ್ಪಲ್ಲಿ ಬುಲ್ಪು ಲೆಕ್ಕ ಮಲ್ಪು. ಹಾಗೆ ಹಾಗೆ ನೀವೊಂದು ವರದಿ ಕೊಡಿ, ನಾವು ವರದಿ ತೆಗೆದು ಒಳಗೆ ಇಡ್ತೇವೆ, ಮತ್ತೆ ನಿಮ್ಗೆ ಪೇಮೆಂಟ್ ಕೊಡ್ತೇವೆ, ಮತ್ತೆ ನಮ್ಮ ಭಾಗ ಎಷ್ಟುಂಟು ನಮಗೆ ಕೊಡುವಂತದ್ದು ಸಮಥಿಂಗ್ ಅದನ್ನು ಮತ್ತೆ ನಮ್ಗೆ ಕೊಡಿ. ಹಾಗೆ ಈ ಕೊಡುಕೊಳ್ಳುವ ವ್ಯಾಪಾರ ಆಗಿರುವುದರಿಂದ ಇದರಲ್ಲಿ ವಿಶೇಷ ಇಲ್ಲ. ಈಗ ಇವತ್ತು ನೀವು ಈ ಬಗ್ಗೆ ವರದಿ ಮಾಡುವುದರಿಂದ ಎಲ್ಲಾದ್ರೂ ಮಹಾನಗರ ಪಾಲಿಕೆಯ ಅಧಿಕಾರಿ ಎಚ್ಚೆತ್ತುಕೊಂಡು ಇದು ಸರಿ ಇಲ್ಲ, ಇದು ಒಪ್ಪತಕ್ಕದ್ದಲ್ಲ ಹೇಳಿದ ಮೇಲೆ ಅದು ಸರಿಯಾದ ವರದಿ ಬರಲಿಕ್ಕೆ ಸಾಧ್ಯ ಇದೆ. ಓಕೆ ಓಕೆ, ಇಲ್ಲ ಅಂತಂದ್ರೆ ಇದು ಇದೇ ರೀತಿ ಇದೇ ವರದಿಯನ್ನು ಒಪ್ಪಿಕೊಳ್ತಾರೆ. ಹಲೋ, ಧನ್ಯವಾದಗಳು ಸರ್, ನಮ್ಮ ಜೊತೆ ನೀವು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ಅದೇ ಅವರಿಗೆ ಒಂದು ಜವಾಬ್ದಾರಿ ಇರಬೇಕು ಮೊದಲನೇದಾಗಿ. ನೋಡಿ, ಹನುಮಂತ ಕಾಮತ್ರವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಯಾಕಂತ ಹೇಳಿದರೆ, ಮಹಾನಗರ ಪಾಲಿಕೆಯಲ್ಲಿ ಇಷ್ಟು ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ಆಡಳಿತ ನಡೀತಾ ಇದೆ, ಅದರಲ್ಲಿ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಎಲ್ಲೆಲ್ಲಿ ಲೂಸ್ ಪೋಲ್ಗಳಿವೆ ಎಲ್ಲವನ್ನೂ ಕಂಡು ಹಿಡಿದವರು ಹನುಮಂತ ಕಾಮತ್ ಅವರು. ಈ ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆಗೆ ಲೋಕಾಯುಕ್ತ ವೆಂಕಟಾಚಲವರು ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಪ್ರತಿ ವಿಭಾಗಕ್ಕೆ ಹೋಗಿ ಇಲ್ಲಿ ಇಂತಿಂಥ ಅಕ್ರಮಗಳಾಗಿದೆ, ಇಂತಿಂಥ ಭ್ರಷ್ಟಾಚಾರ ಆಗಿದೆ ಅಂತೇಳಿ ನೇರವಾಗಿ ಆರೋಪ ಮಾಡಿದವರು. ಅದರ ಬಗ್ಗೆ ಲೋಕಾಯುಕ್ತದವರು ತನಿಖೆ ಮಾಡಿದ್ದಾರೆ, ಕೆಲವೊಂದು ಅಧಿಕಾರಿಗಳಿಗೆ ಪನಿಷ್ಮೆಂಟು ಆಗಿದೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಅದೇ ಮಹಾನಗರ ಪಾಲಿಕೆಯ ಎದುರಿನ ಕಟ್ಟಡದಲ್ಲಿ ಅಕ್ರಮವಾಗಿ ಡೋರ್ ನಂಬರ್ ಕೊಟ್ಟಂತ ಇದನ್ನು ಸಹ ಉದಾಹರಣೆ ಸಹಿತವಾಗಿ ಅವರು ಬಯಲಿಗೆಳಿದರು. ಕೇಳಿದಾಗ ಅಧಿಕಾರಿ ಹೇಳಿದರು, ಪೂಜ್ಯ ಮೇಯರ್ ಅವರು ಹೇಳಿದ್ದಕ್ಕೆ ನಾವು ಕೊಟ್ಟಿದ್ದೇವೆ ಅಂತೇಳಿ. ಅದರಿಂದಾಗಿ ಅಂಥದ್ದನ್ನೆಲ್ಲ ಬಯಲಿಗೆ ಎಳೆದಂಥವರೇ ಹನುಮಂತ ಕಾಮತ್ ಅವರು. ಅದರ ನಂತರ ಬೇರೆ ಬೇರೆ ಇಲಾಖೆಗಳಲ್ಲಿ ನಿಮಗೆ RTO ಇಲಾಖೆ ಇರ್ಬೋದು, ಇದು
ಆರೋಗ್ಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳಾಗಿತ್ತು ಅದನ್ನೆಲ್ಲ ಬಯಲಿಗೆ ಎಳೆದಂಥ ಸಾಮಾಜಿಕ ಕಾರ್ಯಕರ್ತರು. ಯಾಕಂದರೆ ಅವರಿಗೆ ಇದರ ಪ್ರತಿಯೊಂದರ ಅನುಭವ ಇದೆ. ಸ್ವತಃ ಅವರು ಮಾಹಿತಿ ಹಕ್ಕು ಕಾರ್ಯಕರ್ತರು ಹೌದು, ಎಲ್ಲವನ್ನು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೇಳಿ ಅದರ ದಾಖಲೆಗಳನ್ನು ಸಂಗ್ರಹಿಸಿ ಅದರ ಬಗ್ಗೆ ಹೋರಾಟ ಮಾಡಿದಂಥವ್ರು. ಆದ್ದರಿಂದ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಇದು ಸಮೀಕ್ಷೆ ಮಾಡಿದ ತಂಡ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳ ಮಧ್ಯೆ ನಡೆದಂಥ ಒಂದು ಒಡಂಬಡಿಕೆ, ಆ ಒಡಂಬಡಿಕೆ ಆಧಾರದಲ್ಲಿ ಸಲ್ಲಿಸಲ್ಪಟ್ಟಂಥ ರಿಪೋರ್ಟು. ಇವರು ಕೆಲಸ ಮಾಡಿದ್ದಾರೆ, ಅವರು ಪೇಮೆಂಟ್ ಮಾಡಿದ್ದಾರೆ, ಅದಕ್ಕೆ ಬೇಕಾದಂಥ ರುಶ್ವತ್ತುಗಳನ್ನು ಪಡ್ಕೊಂಡಿದ್ದಾರೆ. ಅಂದ್ರೆ ಅವರಿಗೆ ಒಂದು ಧೈರ್ಯನ, ಯಾರು ಇದನ್ನ ಪ್ರಶ್ನೆ ಮಾಡಲ್ಲ, ಸಾರ್ವಜನಿಕ ಅಲ್ಲ, ಸಾರ್ವಜನಿಕರಿಗೆ ಇದು ಸಮೀಕ್ಷೆ ಆದದ್ದೇ ಗೊತ್ತಿಲ್ಲಲ್ಲ. ಸಾರ್ವಜನಿಕರಿಗೆ ನಮ್ಮ ಊರಿನ ನಾಯಿಯನ್ನು ಲೆಕ್ಕ ಮಾಡಿದ್ದಾರೆ ಅಂತ ಗೊತ್ತೇ ಇಲ್ಲಲ್ಲ. ನಿನ್ನೆ 5 ನಾಯಿ ಇತ್ತು, ಇವತ್ತು 5 ನಾಯಿ ಇದೆ. ಒಂದು ನಾಯಿ ಕಡಿಮೆ ಆಯ್ತು, ಒಂದು ನಾಯಿ ಜಾಸ್ತಿ ಆಯ್ತು ಅನ್ನೋವಾಗ ಅದೇ ಒಂದು ನಾಯಿ ಎಲ್ಲಿ ಹೋಯ್ತು ಅಂತ ಯಾರು ನೋಡ್ತಾರ? ಬೀದಿ ನಾಯಿಗಳನ್ನು ನೋಡಲ್ಲ. ನಿಮಗೆ ಮನೆಯೊಳಗೆ ನಿಮ್ಮ ಸಾಕು ನಾಯಿಗಳ ಲೆಕ್ಕವನ್ನಾದರೆ ನೀವು ಪರ್ಫೆಕ್ಟ್ ಆಗಿ ತಗೊಳ್ಬೋದು. ನಿಮಗೆ ಮಂಗಳೂರು ನಗರದಲ್ಲಿ ಎಷ್ಟು ಸ್ಪಷ್ಟವಾದ ಡೋರ್ ನಂಬರ್ ಇರುವಂಥ ಮನೆ ಇದೆ ಅಂತ ಕೇಳಿ, ಇಲ್ಲ. ಡೋರ್ ನಂಬರ್ ಇರುವಂಥ ಮನೆಗಳು ಎಷ್ಟಿದೆ ಅಂತ ಹೇಳಿ ಮಹಾನಗರ ಪಾಲಿಕೆಗೆ ಒಂದು ಲೆಕ್ಕ ಕೇಳಿ. ಅವರ ಅಂದಾಜಿಯಲ್ಲೇ ಕೊಡದೆ ಹೊರತು ಅವರ ಹತ್ರ ಸರಿಯಾದ ಪಕ್ಕಾ ಲೆಕ್ಕಗಳಿಲ್ಲ. ಡೋರ್ ನಂಬರ್ ಇಲ್ಲದ ಮನೆಗಳು ಎಷ್ಟಿದೆ ಅಂತ ಕೇಳಿ, ಅವ್ರದ್ದು ಲೆಕ್ಕವೇ ಇಲ್ಲ. ಯಾಕಂತ ಹೇಳಿದರೆ ಯಾವುದೇ ಅಧಿಕಾರಿಗಳು ಫೀಲ್ಡ್ ವರ್ಕ್ ಮಾಡುವಂಥ ಕೆಲಸವನ್ನು ಈ ಹಿಂದೆ ಬಿಟ್ಟಿದ್ದಾರೆ. ಒಳಗೆ ಕೂತ್ಕೊಂಡು ಆರಾಮ್ಸೆ ಆಗಿ ಇದು ಮಾಡುವಂಥದ್ದು. ಮಂಗಳೂರು ಮಹಾನಗರ ಪಾಲಿಕೆ ವಿಚಾರದಲ್ಲಿ ಹೇಳುವುದಾದರೆ ಎಷ್ಟು ಕೋಟಿ ರೂಪಾಯಿ ತೆರಿಗೆ ಬಾಕಿ ಇದೆ, ತೆರಿಗೆ ಬರಬೇಕಾದ ತೆರಿಗೆ ಬಾಕಿ ಇದೆ, ಆಯ್ತಲ್ಲ. ಇವರು ಎಷ್ಟು ತೆರಿಗೆಯನ್ನು ವಸೂಲು ಮಾಡ್ತಾರೆ? ಮಾಡೋದಿಲ್ಲ. ಇವರ ಆಲೋಚನೆ ಏನಂತ ಹೇಳಿದರೆ, ಆತ ಇನ್ನು ಯಾವುದಾದ್ರೂ ಒಂದು ಕಾರಣಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಗೆ ಒಂದು ಕಾರ್ಯಕ್ಕೆ ಬರ್ತಾರೆ, ಯಾವುದಾದ್ರೂ ಒಂದು ಇದಕ್ಕೆ ಬರ್ತಾನೆ. ಆಗ ಬಂದಾಗ ಹೇಳ್ದು, ನಿಂದು ಇಷ್ಟು ತೆರಿಗೆ ಬಾಕಿ ಉಂಟು, ಅದನ್ನು ಕಟ್ಟು, ಇದನ್ನು ಕೊಡ್ತೇವೆ. ಹೊರತುಪಡಿಸಿದ ಅವನಿಗೆ ನೋಟಿಸ್ ಕೊಟ್ಟು ನೀನು ಬಂದು ತೆರಿಗೆ ಕಟ್ಟು ಅಂತ ಹೇಳುವುದಿಲ್ಲ. ಅದನ್ನು ನೋಟಿಸ್ ಕೊಟ್ಟು ಮಾಡುವವರು ಇದ್ದಾರೆ. ಇವನು ಒಂದು 10 ಲಕ್ಷ 15 ಲಕ್ಷ 20 ಲಕ್ಷ ತೆರಿಗೆ ಬಾಕಿ ಇರುವಂತಹ ವ್ಯಕ್ತಿಗಳು ಇದ್ದಾರೆ, ಬಿಲ್ಡಿಂಗ್ಗಳು ಇವೆ, ಇಲ್ಲಂತ ಏನಿಲ್ಲ. ಅಂತಹ ಬಿಲ್ಡಿಂಗ್ಗೆ ನೋಟಿಸ್ ಕೊಡ್ತಾರೆ, ಅವರು ಬರ್ತಾರೆ. ಟ್ಯಾಕ್ಸ್ ಅಪೀಲ್ ಕಮಿಟಿ ಅಂತ ಒಂದು ಸ್ಥಾಯಿ ಸಮಿತಿ ಇದೆ. ಆ ಸ್ಥಾಯಿ ಸಮಿತಿಯ ಒಳಗೆ ಒಂದು ವ್ಯವಹಾರ ಆಗುತ್ತೆ. 14 ಲಕ್ಷ ರೂಪಾಯಿ ತೆರಿಗೆ ಬಾಕಿ ಇದೆ, ಅದನ್ನು ನಾವು 1 ಲಕ್ಷಕ್ಕೆ ಸೆಟ್ಲ್ಮೆಂಟ್ ಮಾಡ್ತೇವೆ, ನೀವು ಒಂದು 4 ಲಕ್ಷ ಕೊಡಿ, ಬಟ್ 5 ಲಕ್ಷಕ್ಕೆ ಮುಗೀತದೆ ಅಂತೇಳಿ. ಈ 4 ಲಕ್ಷ ಈ ಸ್ಥಾಯಿ ಸಮಿತಿ ಸದಸ್ಯರಿಗೆ ಹಂಚಿಕೆ ಆಗುವಂಥದ್ದು. ಇದು ಎಲ್ಲರಿಗೂ ಗೊತ್ತಿದ್ದದ್ದು. ಇಲ್ಲದ್ರೆ ಯಾವ ಮಹಾನಗರ ಪಾಲಿಕೆ ಸದಸ್ಯನು ಜನಸೇವೆಗಾಗಿ ಕೆಲಸ ಅಲ್ಲಿ ಒಟ್ಟಿಗೆ ನಿಂತು ಖರ್ಚು ಮಾಡಿ ಗೆದ್ದು ಮತ್ತೆ ಸಮಸ್ಯೆ ಮಾಡ್ಕೊಂಡದ್ದಲ್ಲ. ಆದರೆ ಅನಿವಾರ್ಯ ಸಿಸ್ಟಮ್ ಆಗಿ ನಡ್ಕೊಂಡು ಬಂದಿದೆ. ಆದ್ದರಿಂದ ನಾವು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಬೊಬ್ಬೆ ಹಿಡಿತೇವೆ. ಆದರೆ ಇಂತಹ ವಿಚಾರಗಳಲ್ಲೂ ಸಹ ಯಾವುದು ಯಾಕಶ್ಚಿತ್ತ ಒಂದು ನಾಯಿಯ ಲೆಕ್ಕದಲ್ಲೂ ದುಡ್ಡು ತಿಂತಾರಂತ ಆದರೆ ಇವರು ಬೇರೆ ಯಾವುದರಲ್ಲಿ ದುಡ್ಡು ತಿನ್ನಲಿಕ್ಕೆ ಇಲ್ಲ ಎನ್ನುವುದು ಪ್ರಶ್ನೆ. ಈಗ ಬೇರೆ ವಿಚಾರದಲ್ಲಿ ಇವರು ದುಡ್ಡು ತಿಂತಾರೆ, ಇಲ್ಲ ಅಂತ ಇಲ್ಲ. ಒಬ್ಬ ಒಂದು ಬಿಲ್ಡಿಂಗ್ ಕಟ್ತಾನೆ, ಸ್ವಲ್ಪ ಜಾಗ ಒತ್ತುವರಿ ಮಾಡ್ಕೊಳ್ತಾನೆ, ಪ್ಲ್ಯಾನ್ ಚೇಂಜ್ ಮಾಡ್ಕೊತಾನೆ, ಪಾರ್ಕಿಂಗ್ ಅಂತ ಮೀಸಲಿಟ್ಟ ಜಾಗದಲ್ಲಿ ಒಂದು 4 ಅಂಗಡಿ ನಿರ್ಮಿಸ್ತಾನೆ, ಅದಕ್ಕೊಂದು ಡೋರ್ ನಂಬರ್ ಪಡ್ಕೊತಾನೆ. ಇದು ಅಕ್ರಮ ಅಂತ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಗೊತ್ತಿರ್ತದೆ. ಆಗ ಅವರು ಅದರಲ್ಲಿ ದುಡ್ಡು ತಿಂತಾರೆ, ಯಾಕಂದ್ರೆ ನೀನು ಲಾಭ ಮಾಡ್ಬೋದು, ಅದನ್ನು ನನಗೆ ಕೊಡು ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ತೊಂದರೆ ಯಾರಿಗೆ ಆಗ್ತದೆ ಎನ್ನುವುದನ್ನು ಅವರು ಆಲೋಚನೆ ಮಾಡೋದಿಲ್ಲ. ಯಾಕಂದರೆ ಅವನು ಪಾರ್ಕಿಂಗ್ ಪ್ಲೇಸಲ್ಲಿ ನೀವು ಅಂಗಡಿ ಮಾಡಿದರೆ ಅವ ಪಾರ್ಕಿಂಗಲ್ಲಿ ಜಾಗ ಕೊಡ್ತಾನ, ಅವ ಜಾಗ ಕೊಡೋದು ಮಹಾನಗರ ಪಾಲಿಕೆಯ ರಸ್ತೆ ಬದಿಯಲ್ಲಿ. ಅದರಿಂದ ಜನರಿಗೆ ತೊಂದರೆ ಆಗುತ್ತದೆ ಎನ್ನುವ ಕಲ್ಪನೆ ಇಲ್ಲ ಅವರಿಗೆ. ಯಾರಿಗಾದ್ರೂ ತೊಂದರೆ ಆದರೆ ನಮಗೇನು, ನಮ್ಮ ತಿಜೋರಿ ಭರ್ತಿಯಾದರೆ ಸಾಕು. ಇಲ್ಲದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಒಬ್ಬ ಕಮಿಷನರು ಸಂಬಂಧಪಟ್ಟವರಿಗೆ 1 ಕೋಟಿ ಲಂಚ ಕೊಟ್ಟು ಬರ್ತಾರಂತ ಆದರೆ ಅವಲ್ಲಿ 5 ಕೋಟಿ ಮಾಡುವಂಥ ಕೆಪಾಸಿಟಿ ಇದ್ದೇ ಬರುವುದಲ್ವ.
ಯಾಕಂದರೆ ಕಳೆದ ಕಮಿಷನರು 1 ಕೋಟಿ ಬಂದವರೇ, 1 ಕೋಟಿ ಕೊಟ್ಟು ಬಂದು ಇಲ್ಲಿ ಲೋಕಾಯುಕ್ತ ಕೈಗೆ ಸಿಕ್ಕಾಕೊಂಡರು. ಈಗ ಬಂದಿರೋ ಕಮಿಷನರು ಅದಕ್ಕಿಂತ ಜಾಸ್ತಿ ಕೊಟ್ಟು ಬಂದಿದ್ದಾನೆ ಅಂತೇಳಿ ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ ಎನ್ನುವಂಥ ಹೇಳುವವರು ಇದ್ದಾರೆ, ಇಲ್ಲಂತ ಇಲ್ಲ. ಆದರೆ ಅದು ಎಲ್ಲವೂ ಕದ್ದು ಮುಚ್ಚಿ ನಡೆಯುವ ವ್ಯವಹಾರ ಆಗಿರುವುದರಿಂದ ಅದಕ್ಕೆ ಯಾವುದೇ ದಾಖಲೆ ಇಲ್ಲದೆ ಇರುವುದರಿಂದ ನಾವು ಸಾಮಾನ್ಯವಾಗಿ ಹೇಳ್ತೇವೆ ಪ್ರಾಸ್ಟಿಟ್ಯೂಷನ್ ಮತ್ತು ಬ್ರೈಬಿಗೆ ದಾಖಲೆಗಳನ್ನು ತರಲಿಕ್ಕೆ ಆಗುವುದಿಲ್ಲ. ಎರಡಕ್ಕೂ ದಾಖಲೆಗಳನ್ನು ತರಬಹುದು. ಅದು ಆಯಾ ಅನುಭವಕ್ಕೆ ಬರುವಂಥ ವಿಚಾರಗಳು ಅಷ್ಟೇ. ಅದನ್ನು ನೀವು ನಂಬಬೇಕು, ಇಲ್ಲ ನಂಬದೇವು ಇರಬೇಕು ಇಂಥ ವಿಚಾರ. ಈಗ ಕೇವಲ ನಾಯಿ ಗಣತಿಯ ವಿಚಾರಕ್ಕೆ ಬರುವುದಾದರೆ ಈ ನಾಯಿ ಗಣತಿಯಿಂದ ಲಾಭ ಆಗಿದ್ದು ಯಾರಿಗೆ? ನಾಯಿಗಳಿಗಂತೂ ಖಂಡಿತ ಆಗಲಿಲ್ಲ. ಯಾಕಂತ ಹೇಳಿದರೆ 56,000 ಎಷ್ಟು ಬೀದಿ 53,000 ಬೀದಿ ನಾಯಿಗಳಿವೆ. ಆ ಬೀದಿ ನಾಯಿಗಳಿಗೆ ದಿನಕ್ಕೆ 10 ರೂಪಾಯಿಯಷ್ಟು ನಾವು ಖರ್ಚು ಮಾಡ್ತಿದ್ದೇವೆ ಅಂತ ಯಾರಾದರೂ ಹೇಳಿದಾರ? ಮಹಾನಗರ ಪಾಲಿಕೆ ಹೇಳಿದ ಒಂದು ನಾಯಿಗೆ ನಾವು 10 ರೂಪಾಯಿಗೆ ಖರ್ಚು ಮಾಡ್ತೇವೆ, ಅದಕ್ಕೆ ಅನ್ನ ಆಹಾರ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಮಹಾನಗರ ಪಾಲಿಕೆ ಹೇಳಿದ. ಮಹಾನಗರ ಪಾಲಿಕೆಯಲ್ಲಿ ಅಂಥ ಒಂದು ಯೋಜನೆ ಇಲ್ಲ. ಮತ್ತೆ ಅದನ್ನು ಲೆಕ್ಕ ಮಾಡಿದ್ಯಾಕೆ? ಅದನ್ನು ಲೆಕ್ಕ ಮಾಡಿದ್ಯಾಕೆ? ಲೆಕ್ಕ ಮಾಡಿದ್ದು ಯಾಕಂತ ಹೇಳಿದರೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ಒಂದು ಫಂಡ್ ಬರುತ್ತೆ, ಅದಕ್ಕೆ ಒಟ್ಟಾರೆಯಾಗಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬೇಕು, ಒಂದು ಲೆಕ್ಕಾಚಾರಗಳು ಬೇಕು. ನಮ್ಮಲ್ಲಿ ಸಾಕು ನಾಯಿಗಳು ಎಷ್ಟು, ಬೀದಿ ನಾಯಿಗಳು ಎಷ್ಟು, ಅದರಲ್ಲಿ ಅನಾರೋಗ್ಯ ಪೀಡಿತ ನಾಯಿಗಳು ಎಷ್ಟು, ಅಂಗವಿಕಲ ನಾಯಿಗಳು ಎಷ್ಟು, ಇದೆಲ್ಲ ಸಮೀಕ್ಷೆಯಲ್ಲಿ ಬರಬೇಕು. ಇದನ್ನು ಇವರು ಇಷ್ಟು 53,000 ಚಿಲ್ಲರೆ ಲೆಕ್ಕ ಮಾಡಿದಾರಲ್ಲ, ಅದರಲ್ಲಿ ಅಷ್ಟೇ ಮಾಡಿದ್ದಾರೆ ಇವರು. ಅನಾರೋಗ್ಯ ಪೀಡಿತವನ್ನು ಒಂದು ಸ್ವಲ್ಪ ಲೆಕ್ಕ ತೋರಿಸಿದ್ದಾರೆ, ಕೆಲವನ್ನು ಅಂಗವಿಕಲ ನಾಯಿಗಳನ್ನು ತೋರಿಸಿದ್ದಾರೆ. ಆದರೆ ಅದಕ್ಕೆ ಟ್ರೀಟ್ಮೆಂಟ್, ಅದಕ್ಕೆ ಅನಾರೋಗ್ಯ ಪೀಡಿತ ನಾಯಿ ಅಂತ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಡವಾ? ಟ್ರೀಟ್ಮೆಂಟ್ ನನಗೆ ಕೊಟ್ಟದಕ್ಕೆ ದಾಖಲೆಗಳಿಲ್ಲ. ಅದು ನಿಮಗೆ ಅದು ನಿಮ್ಮ ಪಶು ವೈದ್ಯಕೀಯ ಇಲಾಖೆಯಿಂದ ಕೊಡ್ತಾರೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಆಯಿತಾ? ಯಾವ ಬೀದಿ ನಾಯಿಗಳಿಗೆ ಪಶುವೈದ್ಯಾಧಿಕಾರಿ ಟ್ರೀಟ್ಮೆಂಟ್ ಕೊಡ್ತಾರೆ ಕೇಳಿ? ಇಲ್ಲ. ನೀವು ಮನೆಯ ನಾಯಿಯನ್ನು ಅಷ್ಟು ಜೋಪಾನವಾಗಿ ಕಾರಲ್ಲಿ ಹಾಕಿಕೊಂಡು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ, ವೆಟರ್ನರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಅದಕ್ಕೆ ಒಂದು ಇಂಜೆಕ್ಷನ್ ಕೊಡಲಿಕ್ಕೆ ಇರುತ್ತೆ, ಗತಿ ಇಲ್ಲ. ನೀವು ಹೋಗಿ ಪೆಟ್ ಹೌಸಿಂದ ಹೋಗಿ ಇಂಜೆಕ್ಷನ್ ತನ್ನಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಅವರು ಬೀದಿ ನಾಯಿಗಳಿಗೆ ಕೊಡ್ತಾರಾ? ಇಲ್ಲ. ಅದರಿಂದಾಗಿ ಸರ್ಕಾರ ಕೊಡುವಂಥ ಎಲ್ಲ ವ್ಯವಸ್ಥೆಗಳನ್ನು ಇವರು ನುಂಗಿ ನೀರು ಕೊಡುವಂಥದ್ದು. ಆದರೆ ಅವರು ವ್ಯವಸ್ಥೆ ಕೊಡಬೇಕು ಅಂತ ನಾವು ಯಾಕೆ ಹೇಳೋದು ಅಂತ ಹೇಳಿದರೆ, ನಾವು ಕೊಟ್ಟುವ ತೆರಿಗೆ ಹಣದಲ್ಲಿ ಒಂದೊಂದು ಪಾಲು ಹೋಗ್ತದೆ. ನೀವು ಕಸ ಸಂಗ್ರಹಣೆಗೆ ಹೇಗೆ ನೀವು ತೆರಿಗೆ ಒಟ್ಟಿಗೆ ಹಣ ಕಟ್ತೀರೋ ಅದೇ ರೀತಿ ನೀವು ಭಿಕ್ಷುಕರ ತೆರಿಗೆಯನ್ನು ಕಟ್ತೀರಿ, ನೆನಪಿಟ್ಟುಕೊಳ್ಳಿ. ಭಿಕ್ಷುಕರ ತೆರಿಗೆಯನ್ನು ಕಟ್ತೀರಿ. ರಸ್ತೆ ಬದಿಯಲ್ಲಿ ಭಿಕ್ಷುಕರು ಇರಬಾರ್ದು, ಅವರನ್ನು ಕೊಂಡೋಗಿ ಅಲ್ಲಿ ಪಚ್ಚನಹಳ್ಳಿಯಲ್ಲಿ ಪುನರ್ವಸತಿ ಕೇಂದ್ರಕ್ಕೆ ಹಾಕಬೇಕು. ಆಯಿತಾ? ಭಿಕ್ಷುಕರು ಇರಬಾರ್ದು. ಆ ಭಿಕ್ಷುಕರಿಗೆ ಬೇಕಾದಂಥ ಪುನರ್ವಸತಿ ಸೌಕರ್ಯವನ್ನು ಮಹಾನಗರ ಪಾಲಿಕೆ ವಹಿಸ್ಕೊಳ್ಬೇಕು. ಆ ಮಹಾನಗರ ಪಾಲಿಕೆಗೆ ನಾವು ಭಿಕ್ಷುಕರ ತೆರಿಗೆ ಅಂತ ಕಟ್ತೇವೆ. ನಮಗೆ 500 ರೂಪಾಯಿ ತೆರಿಗೆ ಅಂತ ಇದ್ದರೆ ಅದರಲ್ಲಿ 50 ರೂಪಾಯಿ ಭಿಕ್ಷುಕರ ತೆರಿಗೆ ಹೋಗುತ್ತೆ, 150 ರೂಪಾಯಿ ಕಸ ತೆರಿಗೆ ಹೋಗುತ್ತೆ, ಬೇರೆ ಬೇರೆ ಇದಕ್ಕೆ ತೆರಿಗೆಗಳು ಹೋಗ್ತವೆ, ನಮ್ಮ ತೆರಿಗೆ ಹಣ ಹೋಗುತ್ತೆ. ಗ್ರಂಥಾಲಯದ ವ್ಯವಸ್ಥೆ ಮಾಡಬೇಕು ಅಂತ ನಾವು ಯಾಕೆ ಕೇಳುವುದು? ಪಾರ್ಕ್ ವ್ಯವಸ್ಥೆ ಮಾಡಬೇಕು ಅಂತ ನಾವು ಯಾಕೆ ಕೇಳುವುದು? ಯಾಕಂದರೆ ನಾವು ಅದಕ್ಕೆ ತೆರಿಗೆ ಕಟ್ತೇವೆ. ನಾವು ಕಟ್ಟುವ ಲಂಸಮ್ ತೆರಿಗೆ ಏನಿದೆ ಅದರಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜು ಆಯಾ ಉದ್ದೇಶಗಳಿಗೆ ಬಳಕೆ ಆಗಬೇಕು. ಆದ್ದರಿಂದಾಗಿ ನಾವು ಹೇಳೋದು, ನೀವು ಭಿಕ್ಷಕರನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತೇಳಿ. ಯಾಕಂದರೆ ನಮ್ಮದು ಹಕ್ಕಿದೆ. ಯಾಕಂದರೆ ನಾವು ನಮ್ಮ ತೆರಿಗೆ ಹಣದಿಂದ ನೀವು ಭಿಕ್ಷಕರ ನಿರ್ವಹಣೆ ಮಾಡಬೇಕು. ಆದರೆ ನೀವೇ ಸ್ವತಃ ಭಿಕ್ಷುಕರಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಭಿಕ್ಷುಕರನ್ನು ನಿರ್ವಹಣೆ ಮಾಡುವುದನ್ನು ಹೊರತುಪಡಿಸಿದರೆ ಅಲ್ವಾ? ಇದೇ ರೀತಿ ನಾಯಿಗಳ ಪರಿಸ್ಥಿತಿ. ಬೀದಿ ನಾಯಿಗಳನ್ನು ಇವರು ಸಮೀಕ್ಷೆ ಮಾಡುವುದು, ಅದನ್ನು ಲೆಕ್ಕ ಮಾಡುವುದು, ಅದಕ್ಕೆ ಸಂತಾನಹರಣ ಮಾಡುವುದು, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸುವುದು, ಇದೆಲ್ಲವೂ ಮಹಾನಗರ ಪಾಲಿಕೆ ಮಾಡಲೇಬೇಕು. ಯಾಕಂತ ಹೇಳಿದರೆ ಅದು ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳ ಕೊರತೆ ಇದೆ, ಸಿಬ್ಬಂದಿಗಳು ಬೇರೆ ಬೇರೆ ಇದರಲ್ಲಿ ಇದ್ದಾರೆ, ಅವರಿಂದ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರು ಬೇರೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಅದರ ಜವಾಬ್ದಾರಿಯನ್ನು ವಹಿಸ್ತಾರೆ. ಸ್ವಯಂ ಸೇವಾ ಸಂಸ್ಥೆಗಳು ಅದನ್ನು ಮಾಡಬೇಕು.
ಸ್ವಯಂ ಸೇವಾ ಸಂಸ್ಥೆಗಳು ಈ ಲೆಕ್ಕವನ್ನೇ ಸರಿ ಮಾಡೋದಿಲ್ಲ, ಮತ್ತು ಅದನ್ನು ಮಾಡ್ತಾರಾ? ಮಾಡೋದಿಲ್ಲ. ಆದರೆ ಅದನ್ನು ಮಾಡುವಂಥ ವ್ಯಕ್ತಿಗಳು ಇದ್ದಾರೆ, ಬೀದಿ ನಾಯಿಗಳನ್ನು ಸಾಕುವಂಥ ವ್ಯಕ್ತಿಗಳು ಇದ್ದಾರೆ. ಬೀದಿಯಲ್ಲಿ ಇರುವಂಥ ನಾಯಿಗಳಿಗೆ ಆಹಾರ ಪದಾರ್ಥಗಳನ್ನು ಮನೆಯಿಂದ ಬೇಯಿಸಿ ಕೊಂಡೋಗಿ ಹಾಕುವವರು ಇದ್ದಾರೆ ಇಲ್ಲಿ. ಬೀದಿ ನಾಯಿಗಳನ್ನು ಅಸ್ವಸ್ಥಗೊಂಡ್ರೆ ಅದನ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಕೊಂಡೋಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ತಂದು ಮನೆಯಲ್ಲಿ ಸಾಕಿ ಅದನ್ನು ಆರೋಗ್ಯವಂತನಾಗಿ ಮಾಡಿದಂಥ ಉದಾಹರಣೆಗಳೂ ಇವೆ, ಇಲ್ಲಂತ ಏನಿಲ್ಲ. ಆದರೆ ಅಂಥವರನ್ನು ಗುರುತಿಸುವುದು ಬಿಟ್ಟು ಯಾರು ನಾಯಿಗಳಿಗಾಗಿ ಸೇವೆ ಮಾಡ್ತಾ ಇದ್ದಾರೆ ಪ್ರೀತಿಯಿಂದ, ನಾಯಿಗಳ ಮೇಲೆ ಕೆಲವರಿಗೆ ಪ್ರೀತಿ ಇರ್ತದೆ, ಅದರಿಂದಾಗಿ ಅವರು ಆ ಸೇವೆ ಮಾಡ್ತಾಯಿದ್ದಾರೆ. ನೀವು ಯಾವತ್ತು ನೀವು ಬೆಳಿಗ್ಗೆ ನೋಡ್ಬೋದು, ಕನಿಷ್ಠ ಪಕ್ಷ ಮಂಗಳೂರು ನಗರದ ಸುತ್ತಮುತ್ತದಲ್ಲಿ ಒಂದು 10 ಮಂದಿ ಆದರೂ ನಿಮಗೆ ನಾಯಿಗಳಿಗೆ ಆಹಾರ ಹಾಕುವವರು ಸಿಗ್ತಾರೆ. ಅವರು ಮನೆಯಿಂದ ಪ್ಯಾಕೆಟ್ಗಳನ್ನು ಇಟ್ಕೊಂಡು ಬಂದು ಗಾಡಿಯಲ್ಲಿ ತಂದು ಅದನ್ನು ಒಂದೊಂದು ನಿರ್ದಿಷ್ಟ ಪ್ಲೇಸಲ್ಲಿ ಹಾಕ್ತಾರೆ. ಅವ್ರು ಬರುವಾಗ ನಾಯಿಗಳಲ್ಲಿ ಕಾದು ಕೂತ್ಕೊಂಡಿರ್ತದೆ, ಅದಕ್ಕೆ ಅಭ್ಯಾಸ ಆಗಿದೆ, ಇಷ್ಟೇ ಹೊತ್ತಿಗೆ ಬರ್ತಾರೆ ಅಂತೇಳಿ. ನಿಮಗೆ ಸಿಟಿ ಬಸ್ಗಳಾದ್ರೆ ಲೇಟ್ ಆಗ್ಬೋದು, ಈ ಗಾಡಿ ಲೇಟ್ ಆಗಬಾರ್ದು, ಬಂದರೆ ಲೇಟಾಗಿ ಬಂದರೆ ಮೊಬ್ಬೆಡ್ತೇವೆ ಯಾಕೆ ಲೇಟಾಗಿ ಬಂದರೆ ಇರ್ತಾರೆ. ಅವ್ರೊಟ್ಟಿಗೆ ಅದು ಪ್ರೀತಿಯಿಂದ ಇದು ಮಾಡ್ತದೆ, ಬಾಲ ಅಲ್ಲಾಡಿಸ್ತದೆ, ಕಾಲು ಹಿಡಿತದೆ, ಈ ರೀತಿ ಎಲ್ಲ ಮಾಡ್ತದೆ ಬೀದಿ ನಾಯಿಗಳೇ. ಇಲ್ಲಂದಿಲ್ಲ, ನಾಯಿ ಅಂದರೆ ಭಾರಿ ಬುದ್ಧಿವಂತ ಪ್ರಾಣಿ ಅದು. ಆದ್ದರಿಂದ ಆ ರೀತಿಯಾಗಿ ಮಾಡ್ತದೆ. ಅಂಥವರಿಗೆ ಈ ಜವಾಬ್ದಾರಿ ಕೊಡುವುದನ್ನು ಬಿಟ್ಟು ನೀವು ಯಾವುದೋ ಒಂದು ಟ್ರಸ್ಟಿಗೆ ಅದರ ಜವಾಬ್ದಾರಿಯನ್ನು ಕೊಡ್ತಾರೆ. ಯಾಕಂದರೆ ಇವರಿಗೆ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇರುವುದಿಲ್ಲ. ಯಾಕಂದರೆ ಇವರು ಒಂದು ಟ್ರಸ್ಟ್ ಅಲ್ಲ, ಇವರು ಇಂಡಿವಿಜುವಲ್ಸ್. ಅವರಿಗೆ ಇಲ್ಲೇ ಇದೆ ಬಳ್ಳಲ್ ಭಾಗದಲ್ಲಿ ರಜನಿ ಶೆಟ್ಟಿ ಅಂತ ಒಬ್ಬರು ಇದ್ದಾರೆ. ಅವರ ಮನೆಯಲ್ಲಿ ಒಂದು 50 ನಾಯಿಗಳು, ಒಂದು 20-30 ಬೆಕ್ಕುಗಳೆಲ್ಲ ಇವೆ. ಅವರು ಎಲ್ಲಿ ಒಂದು ನಾಯಿಗಳಿಗೆ ತೊಂದರೆ ಆಯಿತು, ಒಂದು ಆಕ್ಸಿಡೆಂಟ್ ಆಯಿತು, ಒಂದು ನಾಯಿದು ಕಾಲು ಮುರಿತಂದರೆ ಅವರಿಗೆ ಗೊತ್ತಾದರೆ ಅಲ್ಲಿಗೆ ಹೋಗಿ ಆ ನಾಯಿಯನ್ನು ಎತ್ತಿಕೊಂಡು ಬಂದು ಮನೆಯಲ್ಲಿಟ್ಟುಕೊಂಡು ಟ್ರೀಟ್ಮೆಂಟ್ ಮಾಡಿ ಅದನ್ನು ಇದು ಮಾಡುವಂಥ ಪೋಷಣೆ ಮಾಡ್ತಾರೆ. ಎಲ್ಲಾದರೂ ಒಂದು ಬಾವಿಗೆ ಬಿತ್ತು ನಾಯಿ, ಅವರೇ ಸ್ವತಃ ಬಾವಿಗೆ ಇಳಿದು ನಾಯಿಯನ್ನು ಎತ್ತಿ ಅದನ್ನು ರಕ್ಷಣೆ ಮಾಡ್ತಾರೆ. ಅದೇ ರೀತಿ ಬೆಕ್ಕುಗಳನ್ನು ರಕ್ಷಣೆ ಮಾಡ್ತಾರೆ. ದಿವಸಕ್ಕೆ ಸರ್ 1 ಕ್ವಿಂಟಲ್ ಅಕ್ಕಿ ಬೇಯಿಸ್ತಾರೆ ಅವರು ನಾಯಿಗಳಿಗೆ ಬೇಕಾಗಿ. ಕೆಲವರು ಅವರಿಗೆ ಆರ್ಥಿಕವಾಗಿ ಬೇರೆ ಬೇರೆ ವಸ್ತುಗಳನ್ನು ನೀಡಿ ಸಹಕಾರ ನೀಡುವರು. ಅಂಥವರಿಗೆ ಈ ಜವಾಬ್ದಾರಿಯನ್ನು ಕೊಡ್ತಾರಾ? ಅವರು ಇಂಡಿವಿಜುವಲ್ ಆಗಿ ಮಾಡ್ತಾ ಇರ್ತಾರೆ. ಮೂಕ ಪ್ರಾಣಿಗಳ ಮೇಲಿನ ಪ್ರೀತಿಯಿಂದ ಅವರು ಮಾಡ್ತಾ ಇರುವಂಥದ್ದು. ಅವರ ಪ್ರೀತಿ, ಅವರ ಸೇವೆಯನ್ನು ಗಮನಿಸಿ ಅವರಿಗೆ ಕೆಲವರು ಹೆಲ್ಪ್ ಮಾಡ್ತಿರುವುದೇ ಹೊರತು ಇನ್ನೊಬ್ಬರು ಹೆಲ್ಪ್ ಮಾಡ್ತಾರೆ ಅಂತೇಳಿ ಅವರು ಮಾಡಿದ್ದಲ್ಲ. ಅದು ಬೆಳೀತಾ 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 ಹೋಯಿತು. ಈಗ ಅವರು ಬೆಳಿಗ್ಗೆ ಮನೆಯಲ್ಲಿ ಅನ್ನ ಬೇಯಿಸಿ ಅದನ್ನು ಕೊಂಡೋಗಿ ಅಷ್ಟು ಕಡೆಗಳಲ್ಲಿ ಹಂಚಿ ಬರ್ತಾರೆ. ಅದೇ ರೀತಿ ಬೇರೆ ಬೇರೆ ಜನರು ಇದ್ದಾರೆ, ಇಲ್ಲಂತೇನಿಲ್ಲ. ನೀವು ಕೆಲವೊಂದು ಆಶ್ರಮಗಳಿದೆ, ನಿಮಗೆ ಗೊತ್ತಿರ್ಬೋದು, ಈ ವೃದ್ಧಾಶ್ರಮಗಳು, ನಿರಾಶ್ರಿತಾಶ್ರಮಗಳು ಎಲ್ಲ ಇದೆ. ಈಗ ಸ್ನೇಹಾಲಯ ಇಂಥದ್ದೆಲ್ಲ ಆಶ್ರಮಗಳಿವೆ. ಅವರೆಲ್ಲ ಹಿಂದೆ ಆರಂಭದಲ್ಲಿ ಆಶ್ರಮ ಕಟ್ಟುವಾಗ ಯಾವ ರೀತಿ ಮಾಡಿದರು? ರಸ್ತೆ ಬದಿಯಲ್ಲಿ ನಿರಾಶ್ರಿತರಾಗಿ ಯಾರೇ ಇದ್ದರು, ದಿಕ್ಕು ದೆಸೆ ಇಲ್ಲದವರಿದ್ದರು, ಅವರನ್ನು ಎತ್ತಿಕೊಂಡು ಹೋಗಿ ಅವರ ಆಶ್ರಮದಲ್ಲಿ ಇಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರನ್ನು ಒಂದು ಮನುಷ್ಯರನ್ನಾಗಿ ಮಾಡಿ ಅವರ ಮನೆಗೆ ಸೇರಿಸುವಂಥ ಕೆಲಸವನ್ನು ಮಾಡಿದರು. ಅಂಥ ಸೇವೆಯ ವಿಚಾರಗಳು ಬೇರೆ ಬೇರೆ ಕಡೆಗಳೇ ಹರಡಿದಾಗ ಬೇರೆ ಬೇರೆ ಕಡೆಗಳಿಂದ ಜನರನ್ನು ಅಲ್ಲಿ ಕರ್ಕೊಂಡು ಬರುವುದು ಇದೆಲ್ಲ ಆಯಿತು. ಆಗ ಆಟೋಮೆಟಿಕಲಾಗಿ ಆಶ್ರಮ ಬೆಳೆಯಿತು. ಆಟೋಮೆಟಿಕಲಾಗಿ ಆಶ್ರಮ ಬೆಳೆಯಿತು. ಆಶ್ರಮಕ್ಕೆ ಬರುವ ದಾನಗಳ ಸಂಖ್ಯೆಯೂ ಜಾಸ್ತಿ ಆಯಿತು. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಫಂಡಿಂಗ್ ಬರಲಿಕ್ಕೆ ಶುರು ಆಯಿತು. ಅದು ಒಬ್ಬ ವ್ಯಕ್ತಿಯಿಂದ ಆರಂಭವಾದದ್ದು ಈಗ ಸುಮಾರು 600 ಚಿಲ್ಲರೆ ಜನರಿಂದ ಇದೆ. ನಮ್ಮ ಜೊತೆ ಇವಾಗ ರಜನಿ ಶೆಟ್ಟಿ ಇದ್ದಾರೆ. ನೀವು ಇವಾಗಲೇ ಹೇಳ್ದಾಗೇನೆ ಅವರು ಬಹಳ ನಾಯಿ ಬಗ್ಗೆ ಪ್ರೀತಿನ ವ್ಯಕ್ತಪಡಿಸುವಂತಹ ವ್ಯಕ್ತಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಇತ್ತೆ ಮಂಗಳೂರು ಮಹಾನಗರ ಪಾಲಿಕೆ ಒಂಜಿ ವರದಿ ಬೈದುಂಡು ಪಂಡ ಮೂಜೆ ದಿನಟ್ಟು ನಮ್ಮ ಒಂಜಿ ಸರ್ವೆ ಮಂತದ್ದು 53,000 ನಾಯಿ ಉಂಡು ಪನ್ಪನ ಒಂಜಿ ವರದಿ ಬೈದುಂಡು. ಅದ್ರ ಬಗ್ಗೆ ದಾದ ಪಂಪರು ಮೇಡಮ್ ಇಂಕ 53,000 ಪಂಡದ ಎಂಕು ಗೊತ್ತು ಜಾಲ ಲೆಕ್ಕದ ಎತ್ತಿಜಿಯಾ ಎಂಕ ಎನ್ನ ಪ್ರಕಾರ ಆತು ಉಪ್ಪೆರೆ ಇಜ್ಜಿ ಮೇಡಮ್. ಓಕೆ.
ಬೊಕ ಈ ವರದಿಗೆ ದಾದ ಪನ್ಪರಿ ಪಂಡ ಅಕ್ಲೊಂಜಿ ಒಂಜಿ ಬಂಡ ಧೈರ್ಯ ಮಂತದೊಂಜಿ ರಿಸಲ್ಟ್ ಪಂಡಿರಿಂದ ಆಪುಜ ಮೇಡಮ್ ತುಲೆ ಅಕ್ಕುಲ್ ಸರ್ವೆ ಮಂತಿ ನಕ್ಲಿಗೂ ಗೊತ್ತುಪ್ಪೋಡು ಉಂಡ ಇಜ್ಜ ಅಕ್ಕುಲತೆ ಸರ್ವೆ ಮಂತಿದೀನಿ ಯಾನು ಆ ಏರಿಯಾಡು ಉಳ್ಳ ಎಂಕ ಆ ಏರಿಯಾಡು ಎಂಕ ಗೊತ್ತಿತ್ತೀನಿ ಅಲ್ಲೆಕ್ಕ ಗೋರುಲಿ ಐದು ಬಿದ್ದ ಈ ಊರು ಏತು ಉಂಡು ಪಂಡದು ನಮಕ್ ಪಂಡ್ರೆ ಆಪುಜಿ ಒಂಜಿ ಬೊಕ್ಕ ಬೀದಿ ನಾಯ್ದ ದಾಲ ಗ್ಯಾರಂಟಿ ಇಜ್ಜಿ ಮೇಡಮ್ ಇನ್ನಿತ್ತಿನ ಬೀದಿ ನಾಯಿ ಎಲ್ಲಿ ಅನಗ ಗಾಡಿ ದಡಿಕ್ ವಿಷ ಕೊಡ್ದು ಎಂಚ ಐಕ್ ಸಾವೆ ಓಲ ಪರ್ಮನೆಂಟ್ ಅವಳು ಇಜ್ಜಿ ಎನ್ನನೆ ಒಂಜಿ ಎನ್ಮನೋದು ನಾಯಿ ಮುಟ್ಟ ಫೀಡಿಂಗ್ ಇತ್ತಂಡು ಏತೋ ಡಿಸ್ಟೆಂಪರ್ಡ್ ಸೈತದ ಆಕ್ಸಿಡೆಂಟೆಡ್ ಸೈತದ ಈ ತ್ಯಾಜಿನುದಿಲ್ಲ ಇಜ್ಜಿ ಮೇಡಮ್ ಅಂದೆ ಸೊ ಎಂಕೆ ಗೊತ್ತುಂಡಿಗೆ ಅವಳ ಗ್ಯಾರಂಟಿ ಇಜ್ಜಿ ನುಪ್ಪು ತಿಕ್ಕದು ಎಲ್ಲ ಕುಲ್ ಬದುಕಿದಿ ಜಸೀಕ್ ಬತ್ತದ ಸೈತ 53,000 ಉಂಡು ಪನ್ಪೇರು ಅವು ಏತು ಬದುಕುಂಡು ಏತು ಸೈಪುಂಡು ಎಂಚ ಗೊತ್ತು ಮೇಡಮ್ ಅಕ್ಳಿಗೆ ಲೈಫ್ ಇಜ್ಜಿ ಅಕ್ಳಿಗೆ ಶೆಲ್ಟರ್ ಇಜ್ಜಿ ಅಕ್ಳಿಗೆ ಫುಡ್ ಇಜ್ಜಿ ಜನಕ್ಕೂ ಬದುಕೇರ ಕೊರ್ಪುಜೇರು ಸೊ ಎಂಕ ಐತೋ ಬಗ್ಗೆ ಅಂತ ದಾಲ ಎಂಕ ಪಂಡ್ರೆ ಆಪುಜಿ ಮೇಡಮ್ ಇತ್ತೆ ಒಂಜಿ ನಾಯಿನ್ ಪಂಡಿತ್ತೆ ಅಲ್ಪ ನಾಯಿ ಪುರೋಪುಣತೆ ಅವೆತ್ತ ಒಂಜಿ ಸರ್ವೆ ಮನ್ಪೋಲಿ ಪಂಡ ಅವು ಎಂಚ ಮನ್ಪೋಲಿಂದು ಪಂಡಿತ್ತೆ ಇರೆಗ್ ಒಂಜಿ ನಾಯಿದ ಬಗ್ಗೆ ಪೋಷಣೆದ ಬಗ್ಗೆ ನಾಯಿದ ಸರ್ವೆ ಮನ್ಪೇರ್ಲೆ ಸಾಧ್ಯ ಇಜ್ಜಿ ಮೇಡಮ್ ನರಮನೆ ನನ್ನ ಮನ್ಪೋಲ ಕುಲು ಇಲ್ಲದ ಉಲಾಯಿ ಉಂಡು ಎಲ್ಲುಂಡು ಪಂಡದ ಆಧಾರ ಉಂಡು ತೂವೊಲಿ ಇನ್ನು ಈ ಮೂಲಿಟ್ಟಿನ ನಾಯಿ ಎಲ್ಲ ಅವೇ ನಾಯಿ ಪೋತು ನನೊಂದು ಕಡೆಟ್ಟು ಕುಲ್ಲುಂಡು ಇರ್ತೀರ ಆಯ್ತಾ ಸರ್ವೆ ಮಂತು ಬರ್ಪಾರು ಇಲ್ಲ ಅವೇ ನಾಯಿ ನನೊಂದು ಕಡೆಟ್ಟು ಇರ್ತಿಕೊಂಡು ಇಲ್ಲ ಐತೆ ಸರ್ವೆ ಮನ್ಪಾರು ಇರೆಗ ಅವ್ರು ಪತ್ತೆ ನಾಯ್ದವ್ರು ಇರೆಗ ಅವೇ ನಾಯಿ ರೂಪ್ ಸಡ ತಿಕ್ಕೊಂಡು ಇತ್ತೆ ಬೀದಿ ನಾಯಿಲ ಜಾಸ್ತಿ ಆತಂಡು ಇತ್ತೆ ನಮ್ಮ ಇತ್ತೆ ಇಲ್ಲಲ ಒಂಜಿ ನಾಯಿ ಸಾಂಕು ಅವಿತ್ತೆ ಒಂಜಿ ಮುಜಿನಾಲ ಒಂಜಿ ಐನಾಜಿ ಕಿನ್ನಿದಿಂಡ ಐನ್ಕೊನೋದು ರೋಡ್ಗ್ ಬುಡ್ಪ ಅಂಚಿತ್ ನಮ್ಮ ಮನಸ್ಥಿತಿದ ಮನುಷ್ಯರು ಸುಮಾರು ಜನ ಒಳ್ಳೆರ ಅಕ್ಲಿಗೆ ದಾದ ಪಂಡ್ರೆ ಇಷ್ಟ ಪಡ್ಪಾರು ಯಾನ್ ಈತೆ ಪಂಪೆ ಮೇಡಮ್ ದಾದ ಗೊತ್ತನೆ ಒಂಜಿ ಸ್ಟೆರಿಲೈಸ್ ಮನ್ಪುಲೆ ಆಪರೇಷನ್ ರಡ್ಡ್ ಸಾರ ಒಂಜಿ ಆಪರೇಷನ್ ಮಂತುಂಡ ಒಂಜಿ ಪಾಪ ಮನ್ಪುಂಡೆಡ್ಲ ಮುಕ್ತಿ ತಿಕ್ಕೊಂಡು ಬಾಯ್ ಬರನಿಕ್ಲಿ ಬೀದಿಡ್ ಗಾಡಿ ದಡಿಟ್ಟು ಪಜ್ಜಿ ಜೀವ ಹ್ಯಾಂಡಿಕ್ಯಾಪ್ ಅದು ಬದುಕುನೇಕ್ ಸೈಪುನೇಕ್ ಐಕೊಂಜಿ ಎಡ್ಡೆ ಉದಾರೆ ಒಂಜಿ ಆಪರೇಷನ್ ಮನ್ಪುಲೆ ఒక ಬೀದಿ ನಾಯಿಲೆಗೆ ಇಲ್ಲಿಲ್ಲದ ಏರಿಯಾದ ನಾಯಿಲೆಗೆ ಒಂಜಿ ನುಪ್ಪು ಪಾಡ್ಲೆ ನರಮನಿ ಈತು ಪಾಪಿಲೆ ನರಮನಿ ಭೂಮಿ ದಿಂಜಿದನಿಗೆ ಐಕ್ಲೆಗೆ ಆಲ ಮನ್ಪೇರೆ ಆಪುಜಿ ಪಾಪ ಬಾಯ್ ಬರನಿನ ಬೀದಿ ನಾಯ್ದ ಬೆರಿಯಬಹುದು ದಾದ ಪ್ರಯೋಜನ ಬದುಕನೇಟ ಸರ್ ಮೇಡಮ್ ಅಕ್ಕುಲು ಐತೆ ಎಂಕೊಂಜಿಂದು ಪರ್ಸನಲ್ ಅದು ಎಂಕ ಗೊತ್ತಿಪ್ಪನೊಂಜಿ ವಿಷಯ ನೀಡ ಪನ್ಪಿನಿ ಇತ್ತೆ ಪನ್ಪಿರತ್ತ ಈ ಪುಚ್ಚೆಗು ನುಪ್ಪು ಪಾಡೋಲಿ ನಾಯಿಗು ನುಪ್ಪು ಪಾಡ್ರೆ ಬಲ್ಲಿ ಪನ್ಪುನ ಒಂಜಿ ಪಾತೆರ ಪನ್ಪಿರ ಮಲ್ಲಕ್ಲೆ ಸೊ ಅವು ಏತ್ ಮಟ್ಟಿಗೆ ಸತ್ಯ ಅವು ಸುಳ್ಳು ಮೇಡಮ್ ಹೊರಗ ಪುಚ್ಚೆ ಗಾಂಡಲ ಪಾಡ್ಜಿಂದ ಆಪುಂಡು ಮೇಡಮ್ ನಾಯಿಗ್ ಪಾಡೋಡೆ ಐತಾತ ನಿಯತಿ ಏರ್ಲೆ ಇಜ್ಜೆ ಓಕೆ ಅವೊಂಜಿ ಮೂಢನಂಬಿಕೆ ಎಂದು ಪನ್ಪರಪ್ಪ ಗಂಡ ಯಾನ್ ಮೂಡಿಡ ಎನ್ನ ಇಲ್ಲಡೆ ಇನಿ ಪ್ರೆಸೆಂಟ್ ಎನ್ಮ ನಾಯಿ ಉಂಡು ಮೇಡಮ್ ಯಾನ್ ಉಪ್ಪು ಪಾಡ್ದೆ ಎನ್ನ ಬೆರಿಯನೆ ಬೈದಿನ ಐಕ್ಲೆಗ್ ವರ್ಷ ಅಂಡಿ ಯಾನ್ ಇನಿಲ ಜೀವೋಡು ಬದುಕದೆ ಎನ್ನ ಕಂಡನಿ ಎನ್ನ ಜೋಕುಲು ಎಂಗುಲ್ ಪೂರ ಆರೋಗ್ಯ ಅದು ಆಯುಷ್ಯ ಅದು ಉಳ್ಳ ಈತಿನೇಟ ಓಕೆ ಎಂಕ್ಲೆಗ್ ನಾಯಿ ಬತ್ತದು ಎಂಕ್ಲೆಗ್ ದಾಲ ಆತಿಜಿ ಅವು ಪೂರ ಮೂಲ ನಂಬಿಕೆ ಓಕೆ 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 ಅಪಗಣ ಒಂಜಿ ಮೂಢನಂಬಿಕೆ ಅಂತ ಪನ್ಪರಿ ಮೂಢನಂಬಿಕೆ ಒಂಜಿ ಐತಾತು ಮಲ್ಲ ಮೂರ್ಕೇರ್ ನಕುಲ್ ಭೂಮಿಗ್ ನಾಂಡ ದಿಕ್ಕಲ್ಲ ಅಂಚಿನಕ್ಕೆ ನಾಯಿ ಕನೌಲಿಗೆ ನಾಯಿ ಬತ್ತಂಡ ದಾದ ಅಪ್ಪುಡು ಕಕ್ಕೆಗೆ ನಿಕುಲು ಲೆತ್ತಲೆತ್ತಲೆ ಕಕ್ಕೆಲ್ ಬರ್ಪೂಜ ನಾಡೊಂದು ಪಾಪರ ನಿಕುಲು ಐಕು ಪೂರ ಜಾಸ್ತಿ ಮೂಢನಂಬಿಕೆ ಮನ್ಪಂದೆ ಮಾನವಿತೆಡು ಬದುಕುಡ ಮೂಢನಂಬಿಕೆ ಇದ್ದು ಐಟೆಂದು ಇಜ್ಜಿ ಸಯ್ಯರೆ ಪೂರಕ್ಲೆಗ್ ಉಂಡು ಮೇಡಮ್ ನಾಯಿ ಬತ್ತದ ಏರ್ಲ ಸೈಪೇರ್ ಬಂಡ ನಾಯಿ ಬತ್ತಿಜಿನ ನಿಕುಲು 100 ವರ್ಷ ಬದುಕುವರ ಮೇಡಮ್ ಎಡ್ಡೆ ಬಾತಿರ ಎಲ್ಲ ಇರೆಗೆ ಸಾವಿತ್ತಂಡ ಎಲ್ಲ ಎಂಕ ಸಾವಿತ್ತಂಡ ನಾಯಿ ಬತ್ತಿಜಿಂದಲ ಯಾನ್ ಮರನಗು ಸೇರ್ವೇನೆ ಬೊಕ್ಕ ನಾಯಿದ ಮಿತ್ತು ದಾಯಿಗ ಅಪಾದ ಪಾಡು ಪಾಪ ಐಕುಲ್ ಬದುಕುನೇ ಬಾರಿ ಕಷ್ಟ ಅಡು ಭೂಮಿದ ಮಿತ್ತು ಅಟ್ಲೀಸ್ಟ್ ಐಕು ಬದುಕೇರ ಕೊರ್ಲಿ ನನ್ನ ಸೈಪುನೇಕ್ಲ ಪಾಪ ಐತ ಪುದರ್ಲೆತ್ತ ಸೈ వచ్చి ಎಂಚಲ ಬದುಕೇರ ಬುಡ್ ಪೂಜಾರು ನಿಕುಲ್ನ ಸೈ వచ్చి ಐತ ಪುದರ್ ಓಕೆ ಸೋಲ್ಮೇಲು ಎಂಗ್ಲೊಟ್ಟುಗು ಒಂಜಿ ರಡ್ಡು ಪಾತೆರ ಪಟ್ಟೊನ್ನಿಕ್ ಸೋಲ್ಮೇಲು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಶ್ವಾನ ಪ್ರೀತಿ ಅಂದರೆ ನೋಡ್ಬೇಕಾದ್ರೆ ನೀವು ರಜನಿ ಶೆಟ್ಟಿ ಅವರನ್ನು ಕಲಿಬೇಕು ಹೌದು ಯಾಕಂತ ಹೇಳಿದರೆ ಅವರು ಸಾಧಾರಣ 800 ನಾಯಿಗಳು ಅವರು ಹೇಳಿ ಈಗ ಒಂದು 600 ನಾಯಿಗಳಿಗೆ ನಾವು ದಿನ ಅನ್ನ ಹಾಕ್ತಾ ಇದ್ದೇವೆ ಅಂತ ಹೇಳಿ ಅವರ ಮನೆಯಲ್ಲಿ ಒಂದು ಅಷ್ಟು ನಾಯಿಗಳಿವೆ ಬೆಕ್ಕುಗಳಿವೆ ಅದನ್ನು ಸಾಕ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಅದು ಅವರ ಮಕ್ಕಳ ಹಾಗೇ ಇದೆ ಆ ನಾಯಿಗಳಿಗೆ ಅಷ್ಟೇ ಇವರು ತಾಯಿಯಾಗೇ ಇದ್ದಾರೆ ಆ ರೀತಿಯಾಗಿ ನೋಡ್ತಾ ಇದ್ದಾರೆ ಅವರೇ ಹೇಳುವ ಪ್ರಕಾರ ಶ್ವಾನ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ನೀವು ಹೇಳಿದ್ರಿ ಒಂದ್ಸಲ ಈ ನಾಯಿ ಎಲ್ಲಿದ್ದದ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಒಂದೊಂದ್ಸಲ ಲೆಕ್ಕ ತೆಗಿತಾರ ಅಂತ ಹೇಳಿದ್ರು ಅದನ್ನು ಹೇಳಿದ್ರು ಯಾಕಂತ ಹೇಳಿದ್ರೆ ಅದು ಶ್ವಾನ ಹೌದು ಇಲ್ಲಿದ್ರೆ ಅಲ್ಲಿದ್ರೆ ಯಾಕಂದ್ರೆ ಬೀದಿ ನಾಯಿಗಳು ನೀವು ಮನೆಯಲ್ಲಿ ಸಾಕಿದ ನಾಯಿಗಳಂತ ಆದ್ರೆ
ಏನಾದರೂ ಅಪ್ಪಿತಪ್ಪಿ ಮನೆಯಿಂದ ಹೊರಗೋಗಿ ದಾರಿ ತಪ್ಪಿ ಎಲ್ಲಾದ್ರೂ ಬಾಕಿಯಾಗಿ ನಾವು ಹುಡ್ಕೊಂಡು ಹೋಗುವಾಗ ನಮ್ಮ ಸ್ವರ ಕೇಳಿ ವಾಪಸ್ಸು ಬಂದ ಉದಾಹರಣೆಗಳಿವೆ. ಯಾಕೆಂದರೆ ನಾಯಿಗಳಿಗೆ ಗ್ರಹಣ ಶಕ್ತಿ ಬರೀ ಈ ಪೊಲೀಸರು ಅವರ ಅಪರಾಧ ಕೃತ್ಯಗಳನ್ನು ಪತ್ತೆ ಹಚ್ಚಲಿಕ್ಕೆ ಶ್ವಾನದಳವನ್ನು ಯಾಕೆ ಮಾಡ್ತಾರೆ ಅಂತ ಇಟ್ಕೊಂಡಿದ್ದಾರೆ, ಮತ್ತು ಶ್ವಾನಗಳನ್ನು ಯಾಕೆ ಮಾಡ್ತಾರೆ ಅಂತೇಳಿ. ಯಾಕಂದರೆ ಅದಕ್ಕೆ ಗ್ರಹಣ ಶಕ್ತಿ ಬರೀ ಜಾಸ್ತಿ. ಅದು ಒಂದು ಕಡೆಯಲ್ಲಿ ಒಂದು ವಾಸನೆಯನ್ನು ಗ್ರಹಿಸಿದರೆ ಆ ವಾಸನೆ ಯಾವ ಕಡೆಗೆ ಹೋಗಿದೆ ಅಂತೇಳಿ ಅದು ಹೋಗ್ತದೆ. ನಿಮಗೆ ಪೊಲೀಸರು ಶ್ವಾನ ದಳವನ್ನು ಯಾಕೆ ಉಪಯೋಗಿಸ್ತಾರೆ ಅಂತ ಹೇಳುವುದು ಅದಕ್ಕೆ. ಯಾಕಂತ ಹೇಳಿದ್ರೆ ಅದು ಏನು ಹೋಗಿ ಕಳ್ಳರನ್ನು ಪತ್ತೆ ಹಚ್ಚೋದಿಲ್ಲ, ಆದರೆ ಆ ಪ್ರದೇಶದಲ್ಲಿ ಸಿಕ್ಕಿದಂತಹ ವಾಸನೆ ಏನಿದೆ, ಸ್ಮೆಲ್ ಏನಿದೆ, ಅದನ್ನು ಸ್ಮೆಲ್ ತಗೊಂಡು ಆ ಸ್ಮೆಲ್ ಎಲ್ಲಿಗೆ ಹೋಗಿದೆ ಅಂತೇಳಿ ದಾರಿ ತೋರಿಸ್ತದೆ ಪೊಲೀಸರಿಗೆ. ಇವ ಈಚೆಯಿಂದ ಹೋಗಿದ್ದಾನೆ ಕಳ್ಳ. ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ನಡೆಸಿಕೊಂಡು ಆ ಕಳ್ಳನನ್ನು ಪತ್ತೆ ಹಚ್ಚುವ ಕೆಲಸ ಮಾಡ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಅಪರಾಧಿಯ ಮನೆಯ ಬಾಗಿಲಲ್ಲಿ ನಿಂತು ಬೊಗಳಿದ ನಿದರ್ಶನ ಇದೆ. ಮೊನ್ನೆ ದಾವಣಗೆರೆಯಲ್ಲಿ ಒಂದು ಶ್ವಾನ ಸೀದಾ ಅಪರಾಧಿಯ ಮನೆಗೆ ಹೋಗಿದೆ. ಒಂದು ಕೊಲೆ ಪ್ರಕರಣದಲ್ಲಿ ಅಲ್ಲಿ ಕತ್ತಿ ಸಿಕ್ಕಿತ್ತು. ಕತ್ತಿ ಹಿಡಿಯಲ್ಲಿ ಅದರ ವಾಸನೆಯನ್ನು ಗ್ರಹಿಸಿ ನೇರವಾಗಿ ಅಪರಾಧಿಯ ಮನೆಗೆ ಹೋಗಿ ನಿಂತು ಬೊಗಳಿದೆ. ಅದಕ್ಕಾದ್ರೆ ಅಲ್ಲಿನ SP ಉಮಾಪ್ರಶಾಂತ್ ಅವರು ಅದಕ್ಕೆ ಸನ್ಮಾನ ಎಲ್ಲ ಮಾಡಿದರು ನಾಯಿಗೆ. ನಿಮಗೆ ಅದು ಸೂಕ್ಷ್ಮ. ಕೆಲವು ತಿಂಗಳ ಹಿಂದೆ ಉಜಿರೆಯಲ್ಲಿ ಆ ಥರ ಒಂದು ಮರ್ಡರ್ ಆಯಿತು. ಮನೆಗೆ ಬಂದಿದ್ದಂಥ ಅಳಿಯ ಮತ್ತು ಮೊಮ್ಮಗ ಸೇರಿ ವೃದ್ಧರನ್ನು ಕೊಂದದ್ದು. ಎಲ್ಲರಿಗೂ ಸಾಧಾರಣ ನೆನಪಿರ್ಬೋದು ಆ ಕೇಸು. ಆಯಿತಾ, ಸ್ವಲ್ಪ ಹೊತ್ತಾಗುವಾಗ ವೃದ್ಧರ ಮಗ ಬಂದಿದ್ದಾರೆ. ಅವ್ರು ಬಂದಾಗ ಇಲ್ಲಿ ಕೊಲೆ ಆಗಿದ್ದು ಗೊತ್ತಾಗಿದೆ. ಪೊಲೀಸರು ಬಂದಿದ್ದೆ. ಪೊಲೀಸರು ಮಂಗಳೂರಿಂದ ಶ್ವಾನದಳವನ್ನು ಕಳಿಸಿದ್ರು. ಶ್ವಾನದಳ ಹೋಯಿತು, ಎಲ್ಲ ಸ್ಮೆಲ್ಲೆಲ್ಲ ತಗೊಂಡಿದ್ದು ನೇರವಾಗಿ ಹಿಂಬದಿಗೆ ಹೋಯಿತು. ಹಿಂಬದಿಗೆ ಹೋದಾಗ ಅಲ್ಲಿ 2 ಬಾಳೆ ಎಲೆ ಸಿಕ್ಕಿತು. ಪೊಲೀಸರು ಆಲೋಚನೆ ಮಾಡಿದ್ದು ಬಾಳೆ ಎಲೆ ಸಿಕ್ಕಿದೆ, ಇದು ಏನು ಅಂತ. ನಾಯಿ ಹುಡುಕಿದ್ದೆ ಅಂತ ಹೇಳಿ ಬಾಳೆ ಎಲೆ ಅಂದ್ರೇನು, ಇವರು ಒಟ್ಟಿಗೆ ಊಟ ಮಾಡಿದ್ದು. ಸತ್ತವರು ಮತ್ತು ಕೊಂದವರು ಒಟ್ಟಿಗೆ ಕೂತು ಊಟ ಮಾಡಿದ್ದಾರೆ. ಅದರಲ್ಲಿ ಆ ಬಾಳೆ ಎಲೆಯನ್ನು ಕೊಂಡೋಗಿ ಹಿಂಬದಿಯಲ್ಲಿ ಬಿಸಾಡಿದ್ದಾರೆ. ಅಲ್ಲಿ 2 ಬಾಳೆ ಎಲೆ ಸಿಕ್ತು. ಆಗ ಪೊಲೀಸರಿಗೆ ಏನು ಸಂಶಯ ಬಂತು, ಇದು ಮನೆಯವರಿಗೆ ಗೊತ್ತಿದ್ದವರೇ ಮಾಡಿದ್ದು. ಮನೆಯೊಳಗೆ ಬಂದಿದ್ದಾರೆ, ಒಟ್ಟಿಗೆ ಕೂತು ಊಟ ಮಾಡಿದ್ದಾರೆ, ಮಾತಾಡಿದ್ದಾರೆ, ಮತ್ತೆ ಕೊಂದಿದ್ದಾರೆ, ಹೋಗಿದ್ದಾರೆ ಯಾವುದಾದ್ರು ಕಾರಣಕ್ಕಾಗಿ. ಸಹಜವಾಗಿ ಅವರ ಅಳಿಯ ಮತ್ತು ಮೊಮ್ಮಗ ಅದರಲ್ಲಿ ಸಿಕ್ಕಿದೆ. ಶ್ವಾನದಳ ಅಂದರೆ ಅದು ಅಂತಹ ಒಂದು ಪ್ರಮುಖವಾದ ಕ್ಲೂಗಳನ್ನು, ಸುಳಿವುಗಳನ್ನು ಹುಡುಕಿ ಕೊಡುವುದೇ ನಾಯಿ. ಆದರೆ ನಿಮಗೆ ನಾಯಿಯನ್ನು ನೀವು ಒಂದು ಕಡೆಯಲ್ಲಿ ನೀವು ನಾಯಿಯನ್ನು ನೋಡಿರ್ತೀರಿ ಇಟ್ಕೊಳ್ಳಿ, ನೀವು ಅದಕ್ಕೆ ಒಂದು 2 ದಿವಸ ಇಲ್ಲ ಒಂದೇ ದಿವಸ ನೀವು ತಿಂಡಿ ಹಾಕಿದ್ದೀರಿ ಅಂತ ಇಟ್ಕೊಳ್ಳಿ. ನೀವು ಒಂದು ತಿಂಗಳ ನಂತರ ಪ್ರದೇಶಕ್ಕೆ ಬಂದರೂ ಅದು ಬಾಲ ಅಲ್ಲಾಡಿಸ್ತದೆ. ಇದು ಮೊನ್ನೆ ತಿಂಡಿ ಕೊಟ್ಟಿದ್ದಾನೆ, ಇವತ್ತು ಕೊಡ್ಬೋದಾ ಅಂತ. ಆ ರೀತಿಯ ಒಂದು ಗ್ರಹಣ ಶಕ್ತಿ ಇರುವಂತಹ ಬುದ್ಧಿವಂತ ಪ್ರಾಣಿ ಮತ್ತು ವಿಶ್ವಾಸಾರ್ಹಕ ಮತ್ತು ನಂಬಿಕೆ ಇದ್ದಂಥ ಪ್ರಾಣಿ. ಅದಕ್ಕೆ ಸಿಂಡಿಕೇಟ್ ಬ್ಯಾಂಕಿನವರ ಅದರ ಭಾವಚಿತ್ರ, ಅದರ ಟ್ರೇಡ್ ಮಾರ್ಕ್, ಸಿಂಡಿಕೇಟ್ ಬ್ಯಾಂಕ್ ಟ್ರೇಡ್ ಮಾರ್ಕ್ ನಾಯಿ, ನಂಬಿಕೆ ಮತ್ತು ವಿಶ್ವಾಸಾರ್ಹತೆ ಅಂತ ಹೇಳಿ. ಅಂತಹ ನಾಯಿಗಳನ್ನು ಮುಂದಿಟ್ಟುಕೊಂಡು ಅದನ್ನು ಲೆಕ್ಕ ಮಾಡುತ್ತೇವೆ ಅಂತ ಹೇಳಿಕೊಂಡು ಒಂದು ಸುಳ್ಳು ಲೆಕ್ಕ ಬರೆದು ಮಹಾನಗರ ಪಾಲಿಕೆಗೆ ಒಪ್ಪಿಸಿದ್ದಾರೆ. ಇದರಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳದ್ದು ಪಾಲಿದೆ, ಯಾರು ಲೆಕ್ಕ ಮಾಡಿದ್ದಾರೆ ಅವರಿಗೂ ಪಾಲಿದೆ. ಯಾಕಂದರೆ ಇದು ಅತ್ಯಂತ ಶುದ್ಧವಾದ ಸುಳ್ಳು ಲೆಕ್ಕ. ಇದು ಕೇವಲ ಕೇಂದ್ರ ಸರ್ಕಾರದಿಂದ ಮಹಾನಗರ ಪಾಲಿಕೆಗೆ ಶ್ವಾನಗಳ ಸಮೀಕ್ಷೆ ಅದಕ್ಕೆ ಬಂದಂಥ ಅನುದಾನವನ್ನು ಕಬಳಿಸಲಿಕ್ಕೆ ಬೇಕಾಗಿ ಒಂದು ತೋರಿಕೆ ಲೆಕ್ಕ ಮಾಡಿದ್ದಾರೆ. ಇದು ಇನ್ನು 2 ವರ್ಷದ ನಂತರ ಪುನೊಮ್ಮೆ ಇಂಥದ್ದೇ ಲೆಕ್ಕ ಮಾಡ್ತಾರೆ. ಇದೇ ಇದನ್ನು ಇಟ್ಟುಕೊಂಡು ಅದೇ ಯಾವ ಏಜೆನ್ಸಿ ಮಾಡಿದೆ ಅವರನ್ನು ತನಿಖೆಗೆ ಒಳಪಡಿಸಿದರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಎಲ್ಲಿ ಕೂತಿದ್ದೆವು ಅಲ್ಲೇ ಎಲ್ಲ ಶ್ವಾನಗಳು ಬಂದು ನಮ್ಮ ಎದುರು ನಿಂತಿತ್ತು, ನಾವು ಅದನ್ನು ಅಲ್ಲೇ ಲೆಕ್ಕ ಮಾಡಿ ನಾವು ಈ ಒಂದು ಲೆಕ್ಕ ಕೊಟ್ಟಿದ್ದೇವೆ ಅಂತೇಳಿ.
ಯಾಕಂದರೆ ಒಂದು ಶ್ವಾನಕ್ಕೆ ಇಷ್ಟು ಅಂತೇಳಿ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ ನಿಮಗೆ ಸಾಮಾನ್ಯವಾಗಿ. ಆ ರೀತಿಯಾಗಿ ಮಾಡಿದ್ದಾರೆ. ಯಾಕಂದರೆ ಈಗ ಶ್ವಾನವನ್ನು ಕೊಲ್ಲುವಂಥ ಪ್ರಶ್ನೆ ಇಲ್ಲ. ಶ್ವಾನವನ್ನು ಕೊಂಡೋಗಿ ಸಂತಾನಹರಣ ಮಾಡಬೇಕಂತ ಅದಕ್ಕೂ ಒಂದು ಲೆಕ್ಕ ಇದೆ, ಅದಕ್ಕೂ ಒಂದು ಲೆಕ್ಕ ಇದೆ, ಇಲ್ಲಂತ ಏನಿಲ್ಲ. ಅದಕ್ಕೂ ದುಡ್ಡು ಬರ್ತದೆ ಸರ್ಕಾರದಿಂದ. ಆ ಎಲ್ಲ ದುಡ್ಡುಗಳು ಬರುವುದು ಎಲ್ಲಿಂದ ಅಂತ ಹೇಳಿದರೆ ನಾವು ಕಟ್ಟುವ ಟ್ಯಾಕ್ಸಿನಿಂದ. ನಾವು ಅದನ್ನೆಲ್ಲ ಸೇರಿಸಿ ಟ್ಯಾಕ್ಸ್ ಕಟ್ತೇವೆ. ನಿಮಗೆ ಮಹಾನಗರ ಪಾಲಿಕೆ ನಿಮ್ಮ ಒಂದು ವಾರ್ಡಿಗೆ ಒಂದು ಗ್ರಂಥಾಲಯ ಸೌಲಭ್ಯ ಕೊಡಬೇಕು. ನಿಮಗೆ ಹೋಗಿ ಅಲ್ಲಿಗೆ ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕಗಳನ್ನು ಓದುವಂಥ, ಪತ್ರಿಕೆಗಳನ್ನು ಓದುವಂಥ ಅವಕಾಶಗಳು ಸಿಗಬೇಕು. ಯಾಕೆ ಗೊತ್ತಾ? ನೀವು ಗ್ರಂಥಾಲಯದ ತೆರಿಗೆ ಕಟ್ತೀರಿ, ತೆರಿಗೆ ಒಟ್ಟಿಗೆ ನೀವು ನೀರಿನ ಬಿಲ್ಲನ್ನು ನೀವು ಸಪ್ರೇಟಾಗಿ ಕಟ್ಟುವುದು. ನೀವು ನಿಮ್ಮ ಮನೆಯಿಂದ ಕಸ ಕೊಂಡೋಗೋದಕ್ಕೂ ನೀವು ಟ್ಯಾಕ್ಸ್ ಕಟ್ತೀರಿ, ಟ್ಯಾಕ್ಸ್ನೊಟ್ಟಿಗೆ ಕಟ್ತೀರಿ. ಗ್ರಂಥಾಲಯ ತೆರಿಗೆ ಕಟ್ತೀರಿ, ಈ ಭಿಕ್ಷುಕರ ತೆರಿಗೆ ಕಟ್ತೀರಿ, ಈ ನಾಯಿಗಳನ್ನು ಇದು ಮಾಡೋದಕ್ಕೂ ಒಂದು ತೆರಿಗೆ ಇದೆ, ಆ ತೆರಿಗೆ ಕಟ್ತೀರಿ. ಎಲ್ಲವನ್ನು ನಿಮ್ಮ ಕೈಯಿಂದಲೇ ತಗೊಳ್ಳೋದು. ಆದರೆ ಸರ್ವಿಸೇ ಅವರು ಕೊಡಲೇಬೇಕಲ್ಲ. ಆ ಸರ್ವಿಸ್ ಕೊಡುವ ವಿಚಾರದಲ್ಲೇ ಇಂಥ ಒಂದು ನಾಟಕಗಳನ್ನ ಮಾಡೋದು. ಇದರಲ್ಲಿ ಕೆಲವರು ಅನುಕೂಲಗಳನ್ನ ಮಾಡಿಕೊಳ್ಳೋದು, ಲಾಭ ಮಾಡಿಕೊಳ್ಳೋದು. ಅದನ್ನು ನೀವು ಸರಿಯಾಗಿ ಮಾಡಿ. ಇಷ್ಟೇ ಶ್ವಾನಗಳಿವೆ, ಆ ಶ್ವಾನಗಳಿಗೆ ಏನು ವ್ಯವಸ್ಥೆ ಮಾಡಿದ್ದೀರಿ? ಆ ಶ್ವಾನಗಳಿಗೆ ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಮಾಡಿದ್ದೀರಾ? ಅದಕ್ಕೊಂದು ಫುಡ್ಡಿನ ವ್ಯವಸ್ಥೆ ಮಾಡಿದ್ದೀರಾ? ಅದಿಲ್ಲ. ಅಟ್ಲೀಸ್ಟ್ ಅದಕ್ಕೆ ಕೂತ್ಕೊಳ್ಳೋ ವ್ಯವಸ್ಥೆ ಕೂಡ ಇಲ್ಲ. ಅದು ನೀರಿನ ವ್ಯವಸ್ಥೆ ಮಳೆಗಾಲದಲ್ಲಿ ಅಲ್ಲ, ನೀರಿನ ವ್ಯವಸ್ಥೆ ಎಲ್ಲಾದರೂ ನಾಯಿಗಳಿಗೆ ನೀರಿಟ್ಟದ್ದು ಎಲ್ಲಾದರೂ ನೋಡಿದ್ದೀರಾ? ಇಲ್ಲ. ಆ ವ್ಯವಸ್ಥೆಯೇ ಮಾಡಲಿಲ್ಲ. ಅದು ಯಾರಿಗೆ ಜವಾಬ್ದಾರಿಯೂ ಇಲ್ಲ, ಅದು ಮಾಡಬೇಕು ಎನ್ನುವಂಥ ಆಲೋಚನೆಯೂ ಇಲ್ಲ. ಅಂದ್ರೆ ಅದ್ರ ಬಗ್ಗೆ ಯಾರು ಕೇಳಿದ್ದೂ ಇಲ್ಲ. ಯಾಕೆ ಮಾಡಲಿಲ್ಲ ಅಂತ ಹೇಳಿ ಕೆಲವೊಂದು ಏರಿಯಾಗಳಲ್ಲಿ ಅಲ್ಲೆಲ್ಲಿನ ಈ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ ಇಲ್ಲ, ಅಂಥವರೆಲ್ಲ ಒಂದೊಂದು ವ್ಯವಸ್ಥೆ ಮಾಡಿದ್ದಾರೆ. ಪಕ್ಷಿಗಳಿಗೆ ನೀರಿಡುವಂಥದ್ದು, ಪ್ರಾಣಿಗಳಿಗೆ ನೀರಿಡುವಂಥದ್ದು, ಇಂಥದ್ದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲ ಯಾಕಂದರೆ ಈ ರಸ್ತೆ ಬದಿಯಲ್ಲಿರುವ ದನಗಳು ಆ ಪ್ಲಾಸ್ಟಿಕ್ಗಳನ್ನು ತಿಂದು ಸಾಯ್ತವೆ. ಅದಕ್ಕೆ ನೀರಿನ ವ್ಯವಸ್ಥೆ, ಅದಕ್ಕೆ ಒಂದು ಆಹಾರದ ವ್ಯವಸ್ಥೆ ಮಾಡಿದರೆ ಅದು ಯಾಕೆ? ಮೊದಲೆಲ್ಲ ಗೋಶಾಲೆಗಳಿತ್ತು, ಸರ್ಕಾರಿ ಗೋಶಾಲೆಗಳಿತ್ತು. ನೀವು ಬೀದಿ ಬದಿಯಲ್ಲಿ ಗೋಗಳನ್ನು ಬಿಟ್ಟರೆ ಅದನ್ನು ಕೊಂಡೋಗಿ ಗೋಶಾಲೆಗೆ ಕಟ್ತಾ ಇದ್ರು. ನೀವು ನಿಮ್ಮ ದನ ಬೇಕು ಅಂತಂದರೆ ಗೋಶಾಲೆಗೆ ಹೋಗಿ ನೋಡಿ ನಮ್ಮ ದನ ಅಂತ ಗುರುತಿದ್ದು ಅದಕ್ಕೆ ಫೈನ್ ಕಟ್ಟಿ ದನವನ್ನು ಬಿಡಿಸ್ಕೊಂಡು ಬರಬೇಕಿತ್ತು. ಅಂತ ಪದ್ಧತಿ ಇತ್ತು. ಈಗ ಅದೆಲ್ಲಿದೆ? ಈಗ ಬಿಟ್ಟದನ್ನು ಬರಲಿಲ್ಲ ಅಂತಂದರೆ ಎಲ್ಲಾದ್ರೂ ಕಸಾಖಾನೆಯಲ್ಲಿದೆ ಅಂತ ಲೆಕ್ಕ. ಅದೆಲ್ಲ. ಆದರೆ ಬೀಡಾಡಿ ದನಗಳನ್ನು ನಿಯಂತ್ರಿಸುವ ಕೆಲಸವನ್ನು ಸ್ಥಳೀಯ ಸಂಸ್ಥೆಗಳೇ ಮಾಡಬೇಕು. ಎಲ್ಲ ಜವಾಬ್ದಾರಿಗಳು ಸ್ಥಳೀಯ ಸಂಸ್ಥೆಗಳಿಗಿರೋದು. ಅದಕ್ಕಾಗಿ ಅವರಿಗೆ ಪ್ರತ್ಯೇಕ ಅನುದಾನಗಳು ಬರ್ತವೆ. ಆ ಅನುದಾನಗಳನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ, ಅದು ದುರುಪಯೋಗ ಪಡಿಸ್ಕೊಳ್ತಾರೆ. ಅದಕ್ಕೆ ಒಂದು ಲೆಕ್ಕ ಕೇಳ್ತಾರೆ, ಅದಕ್ಕೆ ಒಂದು ಇಂಥದ್ದೊಂದು ಲೆಕ್ಕ ಬೇಕು. ಆದರೆ ಆ ಲೆಕ್ಕವನ್ನು ಯಾರು ಕೊಡಬೇಕು? ಯಾವುದಾದೊಂದು ಟ್ರಸ್ಟ್ ಕೊಡಬೇಕು, ಯಾಕಂದರೆ ಒಂದು ಜವಾಬ್ದಾರಿಯುತ ಒಂದು ಸಂಸ್ಥೆ ಕೊಡಬೇಕು. ಅದೇ ವಿಚಾರವನ್ನು ನೀವು ಪಶುಪಾಲನಾ ಇಲಾಖೆಗೆ ಕೊಟ್ಟರೆ ಅವರ ಸಿಬ್ಬಂದಿಗಳನ್ನು ಬಳಸಿಕೊಂಡು ಮಾಡಲಿಕ್ಕೆ ಆಗ್ತದ? ಯಾಕಂದರೆ ಅವರಲ್ಲಿ ಸಿಬ್ಬಂದಿ ಕೊರತೆ ಇದೆ. ಈ ರೀತಿ ಅದಕ್ಕಾಗಿ ನೀವು ಹೊರ ಗುತ್ತಿಗೆ ಅಂತ ಮಾಡುವುದು. ಈ ಹೊರ ಗುತ್ತಿಗೆ ಒಟ್ಟಿಗೆ ಒಳ ಗುತ್ತಿಗೆಯವರು ಇದ್ದಾರಲ್ಲ, ಅವರೊಟ್ಟಿಗೆ ಕಂಬೈಂಡ್ ಆಗೋದು. ಅಂತಿಂದು ನಾಯಿಗಳು ಬೀದಿಯಲ್ಲಿರೋದು, ಇದೇ ಆಗಿರೋದು. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ಇವತ್ತಿನ ಸುದ್ದಿ. ನಾಯಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ ಯಾವ ರೀತಿ ಒಂದು ಗೋಲ್ಮಾಲ್ ನಡೆಯುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತ ಹೇಳ್ತಾ ಇವತ್ತಿನ ಸುದ್ದಿನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.